Hello students, welcome to the class on financial management subject. In this session, we are going to study about the credit management aspect along with the credit policy variables. Let us begin the session. First, let us know what is credit management. ಮೊದಲಿಗೆ ಕ್ರೆಡಿಟ್ ಮ್ಯಾನೇಜ್ಮೆಂಟ್ ಅಂದರೆ ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ಓಕೆ, ಸೊ usually when the organization or the business firm would like to sell on cash, the pressure of competition and some external factors that may force the organization to sell on credit. The firms grant the credit mainly for the purpose of facilitating the sales, right? ಸೊ ಯಾವುದೇ ಒಂದು ವ್ಯವಹಾರ ಸಂಸ್ಥೆ ಕ್ಯಾಶ್ ಬೇಸಿಸ್ ಮೇಲೆ ಗೂಡ್ಸನ್ನು ಸೇಲ್ ಮಾಡಬೇಕಂತ ಅಂದಾಗ ಕೆಲವೊಂದು ಬಾಹ್ಯ ಪರಿಸರದ ಒತ್ತಡಗಳಿಂದನೋ ಅಥವಾ ಕಾಂಪಿಟೇಷನ್ ಒತ್ತಡದಿಂದಾಗಿಯೋ ಆ ಒಂದು ವ್ಯವಹಾರ ಸಂಸ್ಥೆ ಗೂಡ್ಸನ್ನು ಕ್ರೆಡಿಟ್ ಬೇಸಿಸ್ ಮೇಲೆ ಸೇಲ್ ಮಾಡಬೇಕಾಗತ್ತೆ. ಹಾಗಾದರೆ ಆ ಒಂದು ವ್ಯವಹಾರ ಸಂಸ್ಥೆ ಕ್ರೆಡಿಟ್ ಬೇಸಿಸ್ ಮೇಲೆ ಸೇಲ್ಸನ್ನು ಮಾಡ್ತಾ ಇರುವಂತಹ ಉದ್ದೇಶ ಏನಾಗಿರುತ್ತೆ ಅಂದರೆ ಸೇಲ್ಸನ್ನು ಜಾಸ್ತಿ ಮಾಡಬೇಕು ಅನ್ನೋವಂಥದ್ದು, ಹೌದಾ? ಸೊ ಈ ರೀತಿಯಾಗಿ ಕ್ರೆಡಿಟ್ ಸೇಲ್ಸನ್ನು ಮಾಡಿದಾಗ ಆರ್ಗನೈಸೇಷನ್ ಏನು ಮಾಡುತ್ತೆ, ಇಮ್ಮಿಡಿಯೇಟಾಗಿ ಕಸ್ಟಮರಿಂದ ಕ್ಯಾಶನ್ನು ತೊಗೊಳ್ಳಲ್ಲ, ಅದರ ಬದಲಾಗಿ ಅವ್ರಿಗೆ ಒಂದಿಷ್ಟು ಸಮಯಾವಕಾಶವನ್ನು ಕೊಡುತ್ತೆ. ಅಂದರೆ ಗೂಡ್ಸನ್ನು ಕಸ್ಟಮರ್ಸಿಗೆ ನಾವು ಕೊಟ್ಟಿರ್ತೀವಿ, ಬಟ್ ಏನು ಮಾಡ್ತೀವಿ, ಅವ್ರಿಗೊಂದಿಷ್ಟು ಸಮಯಾವಕಾಶವನ್ನು ಕೊಟ್ಟು ನಂತರ ಅವರಿಂದ ಏನು ಮಾಡ್ತೀವಿ, ನಾವು ಹಣವನ್ನು ಪಡ್ಕೊತೀವಿ. ಸೊ ಈ ರೀತಿಯಾಗಿ ಸಮಯಾವಕಾಶವನ್ನು ಕೊಡುವಾಗ ಕನಿಷ್ಠ ಯಾವುದೇ ಒಂದು ವ್ಯವಹಾರ ಸಂಸ್ಥೆ 15 ದಿನಗಳಿಂದ ಗರಿಷ್ಠ 60 ದಿನಗಳ ತನಕ ಅವರಿಗೆ ಸಮಯಾವಕಾಶವನ್ನು ಕೊಡಬಹುದು. ಸೊ ದ ಕ್ರೆಡಿಟ್ ಪೀರಿಯಡ್ ಎಕ್ಸ್ಟೆಂಡೆಡ್ ಬೈ ದ ಬಿಸ್ನೆಸ್ ಫರ್ಮ್ ಯೂಶಲಿ ರೇಂಜ್ ಫ್ರಮ್ 15 days to 60 days. So when the goods are sold on credit, finished goods get converted into account receivables that will be termed as trade debtors. ಸೊ ಯಾವಾಗ ನಾವು ಫಿನಿಶ್ಡ್ ಗೂಡ್ಸನ್ನು ಕ್ರೆಡಿಟ್ ಸೇಲ್ಸ್ ಮೇಲೆ ಸೇಲ್ ಮಾಡ್ತೀವಿ, ಸೊ ಆವಾಗ ನಮ್ಮ ಹತ್ರ ಇರುವಂತಹ ಫಿನಿಶ್ಡ್ ಗೂಡ್ಸ್ ಏನಾಗಿರುತ್ತೆ ಅದನ್ನು ನಾವು ಅಕೌಂಟ್ ರಿಸಿವಬಲ್ಸ್ ಆಗಿ ಕನ್ವರ್ಟ್ ಮಾಡ್ಕೊತೀವಿ. ಅದರ್ವೈಸ್ ನಾವು ಗೂಡ್ಸನ್ನು ಕ್ಯಾಶ್ ಬೇಸಿಸ್ ಮೇಲೆ ಸೇಲ್ಸ್ ಮಾಡಿದ್ರೆ ಏನಾಗುತ್ತೆ, ನಮ್ಮ ಹತ್ರ ಇರುವಂತಹ ಫಿನಿಶ್ಡ್ ಗೂಡ್ಸು ಕ್ಯಾಶ್ ಫಾರ್ಮ್ಗೆ ಕನ್ವರ್ಟ್ ಆಗುತ್ತೆ. ಬಟ್ ನಾವು ಯಾವಾಗ ಕ್ರೆಡಿಟ್ ಸೇಲ್ಸ್ ಮೇಲೆ ಗೂಡ್ಸನ್ನು ಈ ರೀತಿಯಾಗಿ ಸೇಲ್ಸ್ ಮಾಡ್ತೀವಿ, ಸೊ ಅವಾಗ ಏನಾಗುತ್ತೆ, ನಮ್ಮ ಹತ್ರ ಇರುವಂತಹ ಫಿನಿಶ್ಡ್ ಗೂಡ್ಸು ಅಕೌಂಟ್ ರಿಸಿವಬಲ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಯಾವುದೇ ಒಂದು ಇನ್ಸ್ಟಿಟ್ಯೂಷನ್ ಅಥವಾ ಒಂದು ಬಿಸ್ನೆಸ್ ಆರ್ಗನೈಸೇಷನ್ನು ಈ ಅಕೌಂಟ್ಸ್ ರಿಸಿವಬಲ್ನಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡಬೇಕಾದ್ರೆ ದೇ ಶುಡ್ ಥಿಂಕ್ ಅಬೌಟ್ ಹೌ ಮಚ್ ದೇ ಆರ್ ಗೋಯಿಂಗ್ ಟು ಸೆಲ್ ದ ಗೂಡ್ಸ್ ಆನ್ ಕ್ರೆಡಿಟ್ ಆ್ಯಂಡ್ ಹೌ ಲಾಂಗ್ ಇಟ್ ಟೇಕ್ಸ್ ಟು ಕಲೆಕ್ಟ್ ದ ರಿಸಿವಬಲ್ಸ್. ಒಂದು ವ್ಯವಹಾರ ಸಂಸ್ಥೆ ನಾನು ನಿಮ್ಗೆ ಹೇಳಿದೆ ಇನ್ವೆಸ್ಟ್ಮೆಂಟ್ಸನ್ನು ಅಕೌಂಟ್ ರಿಸಿವಬಲ್ಸಲ್ಲಿ ಮಾಡ್ತಾರೆ ಅಂತ. ಏನು ಹಾಗಂದರೆ ವಾಟ್ ಯು ಮೀನ್ ಬೈ ಇನ್ವೆಸ್ಟ್ಮೆಂಟ್ ಇನ್ ಅಕೌಂಟ್ ರಿಸಿವಬಲ್? ಅಕೌಂಟ್ ರಿಸಿವಬಲ್ ಮೀನ್ಸ್ ವಾಟ್? ದ ಅಮೌಂಟ್ ವಾಟ್ ದ ಆರ್ಗನೈಸೇಷನ್ ಈಸ್ ಗೋಯಿಂಗ್ ಟು ಗೆಟ್ ಫ್ರಮ್ ದಿ ಕ್ರೆಡಿಟ್ ಸೇಲ್ಸ್, ರೈಟ್? ಸೊ ಕ್ರೆಡಿಟ್ ಸೇಲ್ಸ್ ಮೂಲಕ ಆ ಒಂದು ವ್ಯವಹಾರ ಸಂಸ್ಥೆಗೆ ಬರಬೇಕಾಗಿರುವಂತಹ ಬಾಕಿ ಹಣವನ್ನು ನಾವೇನಂತ ಹೇಳ್ತೀವಿ, ಅಕೌಂಟ್ ರಿಸಿವಬಲ್ಸ್ ಅಂತ ಹೇಳ್ತೀವಿ. ಹಾಗಾದರೆ ಅದರಲ್ಲಿ ನಾವೇನು ಇನ್ವೆಸ್ಟ್ಮೆಂಟನ್ನು ಮಾಡ್ತೀವಿ? ನಾವು ಯಾಕೆ ಇನ್ವೆಸ್ಟ್ಮೆಂಟನ್ನು ಮಾಡಬೇಕಾಗತ್ತೆ ಅಂದರೆ, ನಾವು ಅಕೌಂಟ್ ರಿಸಿವಬಲ್ಸ್ ಅಂದರೆ ಫಿನಿಶ್ಡ್ ಗೂಡ್ಸನ್ನು ಸೇಲ್ ಮಾಡಿಬಿಟ್ಟಿರ್ತೀವಿ ಕಸ್ಟಮರ್ಸಿಗೆ, ನಮ್ಮ ಹತ್ರ ಯಾವುದೇ ರೀತಿಯಾದಂತಹ ದುಡ್ಡು ಇರೋದಿಲ್ಲ. ನಮ್ಮ ಹತ್ರ ಇರುವಂತಹ ದುಡ್ಡು ಎಲ್ಲದನ್ನು ಕೂಡ ನಾವೇನು ಮಾಡಿರ್ತೀವಿ, ರಾ ಮೆಟೀರಿಯಲ್ಸ್ ಆಗಿ ಫಿನಿಶ್ಡ್ ಗೂಡ್ಸ್ ಆಗಿ ಕನ್ವರ್ಟ್ ಮಾಡೋಕ್ಕಂತ ಹೇಳಿ ನಾವು ಒಂದಷ್ಟು ದುಡ್ಡನ್ನು ಅದು ಹಾಕ್ಬಿಟ್ಟಿರ್ತೀವಿ. ಸೊ ಆ ಕಸ್ಟಮರ್ ದುಡ್ಡನ್ನು ನಮಗೆ ವಾಪಸ್ ಕೊಡೋ ತನಕನೂ ಕೂಡ ನಮ್ಮ ಒಂದು ಆರ್ಗನೈಸೇಷನ್ಲಿ ಮತ್ತೆ ಯಾವುದೇ ರೀತಿಯಾದಂತಹ ಪ್ರೊಡಕ್ಷನ್ ಆ್ಯಕ್ಟಿವಿಟೀಸು ಸ್ಟಾಪ್ ಆಗದೇ ಇರೋ ರೀತಿಯಲ್ಲಿ ಎಂಟೈರ್ ಆರ್ಗನೈಸೇಷನ್ ನಾವು ಏನು ಮಾಡಬೇಕಾಗುತ್ತೆ, ಮೇಂಟೈನ್ ಮಾಡಬೇಕಾಗತ್ತೆ. ಸೊ ಅದಕ್ಕೋಸ್ಕರ ಮತ್ತೆ ನಮಗೊಂದಷ್ಟು ಹಣದ ಅವಶ್ಯಕತೆ ಇರುತ್ತೆ. ಸೊ ಅದನ್ನು ನಾವೇನಂತ ಹೇಳ್ತೀವಿ ಅಂದರೆ ಇನ್ವೆಸ್ಟ್ಮೆಂಟ್ ಇನ್ ಅಕೌಂಟ್ಸ್ ರಿಸಿವಬಲ್ಸ್ ಅಂತ ಹೇಳ್ತೀವಿ. ಸೊ ಈ ಇನ್ವೆಸ್ಟ್ಮೆಂಟ್ಸನ್ನು ನಾವು ಮಾಡಬೇಕಾದ್ರೆ ಇದು ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದರೆ, ನಾವು ಎಷ್ಟು ಗೂಡ್ಸನ್ನು ಕ್ರೆಡಿಟ್ ಸೇಲ್ಸ್ ಮೇಲೆ ಮಾಡ್ತಾ ಇದ್ದೀವಿ, ಅಂದರೆ ಕ್ರೆಡಿಟ್ ಸೇಲ್ಸ್ ಎಷ್ಟಾಗ್ತಾ ಇದೆ ಮತ್ತು ಆ ಕ್ರೆಡಿಟ್ ಸೇಲ್ಸ್ ಅಮೌಂಟನ್ನು ನಮಗೆ ಬರಬೇಕಾಗಿರುವಂತಹ ಹಣವನ್ನು ನಾವು ವಾಪಸ್ ತೆಗೆದುಕೊಳ್ಳಲಿಕ್ಕೆ ಎಷ್ಟು ಸಮಯಾವಕಾಶವನ್ನು ತಗೋತೀವಿ, ನಾವು ಎಷ್ಟು ಟೈಮ್ ಪೀರಿಯಡನ್ನು ನಮ್ಮ ಕ್ರೆಡಿಟಾರ್ಸಿಗೆ ಕೊಡ್ತಿದ್ದೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆ, ಸೊ ದಿಸ್ ಅಕೌಂಟ್ ರಿಸಿವಬಲ್ಸ್ ಈಸ್ ಗೋಯಿಂಗ್ ಟು ಕಾನ್ಸ್ಟಿಟ್ಯೂಟ್ ದ third important asset category of the business firm. And first category of very important assets in the organization is like plant and equipments, and second category will be the inventories, and the third important asset category in the organization is account receivables. And here it is going to constitute an important part of the organization. Let us know from the surveys, we came to know that
in India, that is in almost all the organization, the debtors is going to form 30% ಆಫ್ ಕರೆಂಟ್ ಅಸೆಟ್ಸ್. ಆಲ್ಮೋಸ್ಟ್ ಎಲ್ಲ ಆರ್ಗನೈಸೇಷನ್ಸ್ಗಳಲ್ಲೂ ಕೂಡ ಇಂಡಿಯಾದಲ್ಲಿ ಏನಾಗುತ್ತೆ ಅಂತ ಅಂದರೆ ಅವ್ರ ಹತ್ರ ಇರುವಂತಹ ಕರೆಂಟ್ ಅಸೆಟ್ಸಲ್ಲಿ 30% ಯಾವುದಾಗಿದೆ ಅಂತಂದರೆ ಡೆಟಾರ್ಸ್ ಆಗಿದೆ ಅಂತ ಹೇಳ್ತಾರೆ. ಸೊ ಈ ಡೆಟಾರ್ಸ್ ಅಂತಂದರೆ ಡೆಟ್ ನಾವೇನು ಸಾಲ ಕೊಟ್ಟಿರ್ತೀವಿ ಅದರಲ್ಲಿ ಮುಖ್ಯವಾಗಿ 2 ಅಂಶಗಳು ಇನ್ವಾಲ್ವ್ ಆಗಿರುತ್ತೆ. ಮೊದಲನೇದು ರಿಸ್ಕ್ ಅಂತ ನಾವು ಹೇಳ್ತೀವಿ, ಎರಡನೇದು ಬ್ಯಾಡ್ ಡೆಟ್ಸ್. ರಿಸ್ಕ್ ಯಾಕೆ ಅಂತ ಅಂದರೆ ನಾವು ಗೂಡ್ಸನ್ನು ಸೇಲ್ ಮಾಡಿರ್ತೀವಿ, ಗೂಡ್ಸನ್ನು ಸೇಲ್ ಮಾಡಿ ಅವ್ರ ಹತ್ರ ದುಡ್ಡನ್ನು ಮುಂದೆ ಈಸ್ಕೊತೀವಿ ಅಂತ ಹೇಳ್ತೀವಿ. ನಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇರಬಹುದು ಅಥವಾ ಅವ್ರು ನಮಗೆ ಓರಲ್ ಆಗಿ ಅಶ್ಯೂರೆನ್ಸ್ನ ಕೊಟ್ಟಿರ್ಬೋದು ಇನ್ ಟೈಮ್ಗೆ ನಾವು ಪೇಮೆಂಟನ್ನು ಮಾಡ್ತೀವಿ ಅಂತ. ಬಟ್ ಟೆಕ್ನಿಕಲ್ ರೀಸನ್ಸಿಂದ ಕೆಲವೊಂದು ಸಲ ಯಾವುದೋ ಉದ್ದೇಶಗಳಿಂದ ಅವ್ರು ದುಡ್ಡನ್ನು ಕೊಡೋದಿಲ್ಲ. ಅವಾಗ ಏನಾಗುತ್ತೆ, ಒಂದು ವ್ಯವಹಾರ ಸಂಸ್ಥೆಗೆ ತೊಂದರೆಗಳಾಗಲಿಕ್ಕೆ ಶುರುವಾಗುತ್ತೆ. ಯಾಕೆಂದರೆ ಅವ್ರಿಗೆ ಬರಬೇಕಾದಂತಹ ದುಡ್ಡು ಬರೋದಿಲ್ಲ. ಇದರಿಂದ ಅವರ ಒಂದು ಪ್ರೊಡಕ್ಷನ್ ಆ್ಯಕ್ಟಿವಿಟೀಸ್ಗೆ ತೊಂದರೆ ಆಗುತ್ತೆ, ಎಂಟೈರ್ ಬಿಸ್ನೆಸ್ ಆರ್ಗನೈಸೇಷನ್ಗೆ ಪ್ರಾಬ್ಲಮ್ ಆಗುವಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಹಾಗಾಗಿ ಸೊ ಡೆಟ್ ಅಂತ ಬಂದಾಗ ಆ ಡೆಟ್ ಸಾಲದಲ್ಲಿ ಏನಾಗಿರುತ್ತೆ, ರಿಸ್ಕ್ ಜಾಸ್ತಿ ಇರುತ್ತೆ. ಅದ್ರ ಜೊತೆಗೆ ಬ್ಯಾಡ್ ಡೆಟ್ಸ್ ಕೂಡ ಇರುತ್ತೆ. ಬ್ಯಾಡ್ ಡೆಟ್ಸ್ ಅಂದರೆ ಏನು, ದ ಡೆಟ್ಸ್ ವಿಚ್ ಯು ಕೆನಾಟ್ ರಿಕವರ್ ಬ್ಯಾಕ್ ವಿಲ್ ಬಿ ಕನ್ಸಿಡರ್ಡ್ ಆಸ್ ದಿ ಬ್ಯಾಡ್ ಡೆಟ್ಸ್. ನೀವು ಸಾಲ ಕೊಟ್ಟಿರ್ತೀರಾ, ಅದು ಮರುಪಾವತಿ ಆಗಿಲ್ಲ ಅಂದಾಗ ನಾವೇನಂತ ಹೇಳ್ತೀವಿ, ಅದನ್ನು ಬ್ಯಾಡ್ ಡೆಟ್ಸ್ ಅಂತ ಹೇಳ್ತೀವಿ. ಸೊ ಈ ಡೆಟ್ಟಲ್ಲಿ ಅಥವಾ ಸಾಲದಲ್ಲಿ ಈ ಒಂದು ರಿಸ್ಕ್ ಮತ್ತು ಬ್ಯಾಡ್ ಡೆಟ್ಸ್ ಎಲಿಮೆಂಟ್ಸ್ಗಳು ಇರುತ್ತೆ. ಈ 2 ಎಲಿಮೆಂಟ್ಸ್ಗಳನ್ನು ತುಂಬ ಕೇರ್ಫುಲ್ಲಾಗಿ ಅನಲೈಸ್ ಮಾಡಿದಾಗ ಮಾತ್ರ ನಾವು ಈ ಡೆಟ್ಸನ್ನು ಪ್ರಾಪರಾಗಿ ಮ್ಯಾನೇಜ್ ಮಾಡಲಿಕ್ಕೆ ಸಾಧ್ಯ. ಸೊ ದ ಗೋಲ್ ಆಫ್ receivable management or the credit management is to maximize the value of the firm by achieving the trade-off between the risk and profitability. ಸೊ ಕ್ರೆಡಿಟ್ ಮ್ಯಾನೇಜ್ಮೆಂಟ್ ಅಂತ ನಾವೇನು ಹೇಳ್ತೀವಿ, ರಿಸಿವಬಲ್ ಮ್ಯಾನೇಜ್ಮೆಂಟ್ ಉದ್ದೇಶ ಏನಾಗಿರುತ್ತೆ ಅಂದರೆ ಯಾವುದೇ ಒಂದು ವ್ಯವಹಾರ ಸಂಸ್ಥೆಯ ವ್ಯಾಲ್ಯೂವನ್ನು ಜಾಸ್ತಿ ಮಾಡುವಂಥದ್ದಾಗಿರುತ್ತೆ. ಹೇಗೆ ವ್ಯಾಲ್ಯೂ ಜಾಸ್ತಿ ಆಗ್ತಾ ಹೋಗುತ್ತೆ, ನಾನು ನಿಮ್ಗೆ ಹೇಳಿದೆ ರಿಸಿವಬಲ್ ಮ್ಯಾನೇಜ್ಮೆಂಟ್ ಮಾಡೋ ಅಂದರೆ ನಾವು ಒಂದು ಗೂಡ್ಸನ್ನು ಕ್ರೆಡಿಟ್ ಬೇಸಿಸ್ ಮೇಲೆ ಸೇಲ್ ಮಾಡುವಂತಹ ಉದ್ದೇಶ ಏನು, ಮುಖ್ಯವಾಗಿ ಸೇಲ್ಸನ್ನು ಜಾಸ್ತಿ ಮಾಡಬೇಕು ಅಂತ. ಸೇಲ್ಸ್ ಜಾಸ್ತಿ ಆದಷ್ಟು ಏನಾಗ್ತಾ ಇರುತ್ತೆ, ನಮಗೆ ಪ್ರಾಫಿಟ್ ಜಾಸ್ತಿ ಆಗುತ್ತೆ. ಪ್ರಾಫಿಟ್ ಜಾಸ್ತಿ ಆದಷ್ಟು ಏನಾಗುತ್ತೆ, ನಮ್ಮ ಆರ್ಗನೈಸೇಷನಲ್ಲಿ ಎಲ್ಲ ಪ್ರೋಸೆಸ್ಗಳು ಕೂಡ ಏನಾಗ್ತಾ ಇರುತ್ತೆ, ಸ್ಮೂತಾಗಿ ನಡೀತಾ ಹೋಗುತ್ತೆ. ಸೊ ಸ್ಟೇಕ್ ಹೋಲ್ಡರ್ಸ್ ಜೊತೆ ಒಳ್ಳೆ ರಿಲೇಷನ್ಶಿಪ್ಪನ್ನು ಮೇಂಟೈನ್ ಮಾಡ್ತಾ ಹೋಗ್ತೀವಿ. ಸೊ ಈ ರೀತಿಯಾಗಿ ಎಲ್ಲ ಸ್ಟೇಕ್ ಹೋಲ್ಡರ್ಸ್ ಜೊತೆಗೆ ಒಳ್ಳೆ ರಿಲೇಷನ್ಶಿಪ್ ಮೇಂಟೈನ್ ಆದಾಗ ಒಬ್ವಿಯಸ್ಲಿ ದ ವ್ಯಾಲ್ಯೂ ಏನಿರುತ್ತೆ, ಆ ಒಂದು ಸಂಸ್ಥೆಯ ವ್ಯಾಲ್ಯೂ ಏನಾಗ್ತಾ ಇರುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಅಟ್ ದಿ ಸೇಮ್ ಟೈಮ್ ದೇ ಕ್ಯಾನ್ ಮೇಂಟೈನ್ ಸಮ್ ಗುಡ್ ಟ್ರೇಡ್ ಆಫ್ ಬಿಟ್ವೀನ್ ದ ರಿಸ್ಕ್ ಆ್ಯಂಡ್ ಪ್ರಾಫಿಟಬಿಲಿಟಿ. ಸೊ ಆ ರಿಸ್ಕ್ ಮತ್ತು ಪ್ರಾಫಿಟಬಿಲಿಟಿ ಇರುವಂತಹ ಒಂದು ಯಾವುದೇ ರೀತಿಯಾದಂತಹ ಅಂಶಗಳಿರ್ತದೆ ಎಲ್ಲ ಪರಿಗಣನೆಗೆ ತಗೊಂಡ್ಕೊಂಡು ಆ ಒಂದು ಸಂಸ್ಥೆಯ ವ್ಯಾಲ್ಯೂನ ಜಾಸ್ತಿ ಮಾಡಬೇಕು ಅನ್ನುವಂಥದ್ದು ಕ್ರೆಡಿಟ್ ಮ್ಯಾನೇಜ್ಮೆಂಟ್ ಉದ್ದೇಶ ಆಗಿರುತ್ತೆ. Then let us understand what are the aspects that is going to involved in the credit management. Credit management ನಲ್ಲಿ ಇರುವಂತಹ ಅಂಶಗಳು ಯಾವ್ಯಾವುದು ಅನ್ನೋದನ್ನ ತಿಳ್ಕೊಳ್ಳೋಣ. ಓಕೆ, ಸೊ the credit management involves mainly 5 elements. Okay, first one credit terms, second one credit policy variables, third one credit evaluation, fourth one credit granting decisions, and fifth one ಕಂಟ್ರೋಲ್ ಆಫ್ ಅಕೌಂಟ್ಸ್ ರಿಸಿವಬಲ್ಸ್. ಸೊ ಕ್ರೆಡಿಟ್ ಮ್ಯಾನೇಜ್ಮೆಂಟ್ನಲ್ಲಿ ಈ 5 ಅಂಶಗಳು ಇರುತ್ತೆ. ಮೊದಲನೇದಾಗಿ ಯಾವುದ್ರ ಬಗ್ಗೆ ಹೇಳ್ತೀವಿ, ನಾವು ಕ್ರೆಡಿಟ್ ಟರ್ಮ್ಸ್ ಬಗ್ಗೆ ಹೇಳ್ತೀವಿ. ಕ್ರೆಡಿಟ್ ಟರ್ಮ್ಸ್ ಅಂದ್ರೇನು, ಟರ್ಮ್ಸ್ ಅಂತ ಬಂದಾಗ ಇಲ್ಲಿ ನಾವು ಕಂಡೀಷನ್ಸ್ ಅಂತ ಹೇಳ್ಬೋದು. ಸೊ ನಾವು ಯಾವ್ಯಾವ ಕಂಡೀಷನ್ಸ್ ಬೇಸ್ ಮೇಲೆ ಅಥವಾ ನಾವು ಯಾವ್ಯಾವ ಒಂದು ಅಂಶಗಳನ್ನು ಬೇಸಾಗಿ ಇಟ್ಕೊಂಡು ಕ್ರೆಡಿಟನ್ನು ಕೊಡಬೇಕು ಅನ್ನೋದನ್ನು ನಾವೇನಂತ ಹೇಳ್ತೀವಿ, ಕ್ರೆಡಿಟ್ ಟರ್ಮ್ಸ್ ಅಂತ ಹೇಳ್ತೀವಿ. ಸೆಕೆಂಡ್ ಒನ್ ಕ್ರೆಡಿಟ್ ಪಾಲಿಸಿ ಅಂತ ಹೇಳ್ತೀವಿ. ಕ್ರೆಡಿಟ್ ಪಾಲಿಸಿ ವೇರಿಯೇಬಲ್ಸ್, ಅದಕ್ಕಿಂತ ಮುಂಚೆ ಕ್ರೆಡಿಟ್ ಪಾಲಿಸಿ ಅಂದರೆ ಏನು ಅಂತ ತಿಳ್ಕೊಬೇಕು. ಕ್ರೆಡಿಟ್ ಪಾಲಿಸಿ ಅಂದರೆ ನಾವು ಸಾಲವನ್ನು ಕೊಡುವಾಗ ಒಂದು ವ್ಯವಹಾರ ಸಂಸ್ಥೆ ಯಾವ ರೀತಿಯಾಗಿ ನೀತಿ ನಿಯಮಗಳನ್ನು ಅವರು ಫ್ರೇಮ್ ಮಾಡ್ಕೋಬೇಕು ಮತ್ತು ಅಲ್ಲಿ ಇರಬೇಕಾದಂತಹ ಅಂಶಗಳು ಯಾವುದು ಅನ್ನೋದನ್ನು ನಾವು ತಿಳ್ಕೊತೀವಿ. ಸೊ ಕ್ರೆಡಿಟ್ ಪಾಲಿಸಿ ವೇರಿಯೇಬಲ್ಸ್ ಅಂದ್ರೇನು, ಕ್ರೆಡಿಟನ್ನು ಕೊಡಬೇಕಾದ್ರೆ ಒಂದು ಆರ್ಗನೈಸೇಷನು ಯಾವ್ಯಾವ ರೂಲ್ಸ್ ರೆಗ್ಯುಲೇಷನ್ಸನ್ನು ಫಾಲೋ ಮಾಡಬೇಕು ಅನ್ನೋದನ್ನು ನಾವೇನಂತ ಹೇಳ್ತೀವಿ, ಅಥವಾ ಯಾವ ಗೈಡ್ಲೈನ್ಸನ್ನು ಫಾಲೋ ಮಾಡಬೇಕು ಅನ್ನೋದನ್ನು ನಾವು ಕ್ರೆಡಿಟ್ ಪಾಲಿಸಿ ವೇರಿಯೇಬಲ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ಅದನ್ನು ಫ್ರೇಮ್ ಮಾಡ್ಕೊಂಡ್ಮೇಲೆ ನೀವು ಆ ಕ್ರೆಡಿಟ್ ಇವ್ಯಾಲ್ಯೂಯೇಷನ್ ಅಂತ ಹೇಳ್ತೀವಿ ನಾವು. ಸೊ ಕ್ರೆಡಿಟ್ ಇವ್ಯಾಲ್ಯೂಯೇಷನ್ ಅಂದರೆ ಏನು ಅಂದರೆ, ನೀವು ಕ್ರೆಡಿಟನ್ನು ಕೊಡೋದಕ್ಕಿಂತ ಮುಂಚೆ ನಿಮ್ಮ ಕಸ್ಟಮರನ್ನು ಕಂಪ್ಲೀಟಾಗಿ ಇವ್ಯಾಲ್ಯೂಯೇಟ್ ಮಾಡ್ತೀರಾ. ಇವ್ಯಾಲ್ಯೂಯೇಟ್ ಅಂತ ಅಂದರೆ ಯು ವಿಲ್ ಜಸ್ಟ್ ಚೆಕ್ ವೆದರ್ ದಟ್ ಪರ್ಸನ್ ಕ್ಯಾನ್ ಬಿ ಕೇಪಬಲ್ ಆಫ್ repaying your debt or not. That thing you are going to check. Okay, so here after the credit evaluation you will think whether to grant the decision or not. ನೀವೇನು ಮಾಡ್ತೀರಾ, ನಿಮ್ಮ ಗ್ರಾಹಕರು ಆ ಹಣವನ್ನು ಕೊಡ್ತಾರಾ ಅಥವಾ ಅವ್ರಿಗೆ ಆ ಕೆಪಾಸಿಟಿ ಇದೆಯಾ ಅಂತ ಚೆಕ್ ಮಾಡ್ತೀರಾ. ಚೆಕ್ ಮಾಡಿದಾಗ ಅವ್ರು ನಿಮಗೆ ಇನ್ ಟೈಮ್ಗೆ ದುಡ್ಡು ಕೊಡುವಂತಹ ಕೆಪಾಸಿಟಿ ಇದೆ ಅಂದರೆ ನೀವೇನು ಮಾಡ್ತೀರಾ, ಅವ್ರಿಗೆ
ಕೊಡ್ತೀರಾ, ಸಾಲ ಕೊಡ್ತೀರಾ, ಇಲ್ಲ ಅಂದರೆ ಅವ್ರಿಗೆ ಕೊಡೋದಿಲ್ಲ. ಸೊ ಆ ರೀತಿಯಾಗಿ ಡಿಸಿಷನ್ಸ್ಗಳನ್ನು ತೊಗೋಬೇಕಾಗತ್ತೆ. ಅದನ್ನು ನಾವೇನಂತ ಹೇಳ್ತೀವಿ, ಕ್ರೆಡಿಟ್ ಗ್ರಾಂಟಿಂಗ್ ಡಿಸಿಷನ್ಸ್ ಅಂತ ಹೇಳ್ತೀವಿ. ದ ಲಾಸ್ಟ್ ಆಸ್ಪೆಕ್ಟ್ ರಿಲೇಟೆಡ್ ಟು ದ ಕ್ರೆಡಿಟ್ ಮ್ಯಾನೇಜ್ಮೆಂಟ್ ಇಸ್ ಕಂಟ್ರೋಲ್ ಆಫ್ ಅಕೌಂಟ್ಸ್ ರಿಸಿವಬಲ್ಸ್. ಅಕೌಂಟ್ ರಿಸಿವಬಲ್ಸ್, ನಮ್ಗೆ ಏನು ಬರಬೇಕು ದುಡ್ಡನ್ನು, ಅದನ್ನು ಸರಿಯಾದ ರೀತಿಯಲ್ಲಿ ನಿಯಂತ್ರಣ ಮಾಡೋದನ್ನು ನಾವೇನಂತ ಹೇಳ್ತೀವಿ, ಕಂಟ್ರೋಲ್ ಆಫ್ ಅಕೌಂಟ್ಸ್ ರಿಸಿವಬಲ್ಸ್ ಅಂತ ಹೇಳ್ತೀವಿ. ಸೊ ದೀಸ್ ಆರ್ ದಿ ವೇರಿಯಸ್ ಆಸ್ಪೆಕ್ಟ್ಸ್ ರಿಲೇಟೆಡ್ ವಿತ್ ದ ಕ್ರೆಡಿಟ್ ಮ್ಯಾನೇಜ್ಮೆಂಟ್. Now let us understand the few aspects in detail. Firstly, let us know what is credit terms or credit terms or terms of payment. ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಕ್ರೆಡಿಟ್ ಟರ್ಮ್ಸ್ ಅಂದರೆ ಏನು ಹೇಳ್ತೇನೆ ನಾನು ನಿಮಗೆ, ಯಾವ ಒಂದು ಟರ್ಮ್ಸ್ಗಳನ್ನು ಅಥವಾ ಅಂಶಗಳನ್ನು ಇಟ್ಕೊಂಡು ನಾವು ಪೇಮೆಂಟಿಗೆ ಅವ್ರಿಗೆ ಯಾವ ರೀತಿಯಾಗಿ ಇನ್ಸ್ಟ್ರಕ್ಷನ್ಸನ್ನು ಕೊಡ್ತೀವಿ ಅನ್ನೋವಂಥದ್ದು ಇಲ್ಲಿ ಇಂಪಾರ್ಟೆಂಟ್. ಓಕೆ, ಸೊ ನೀವು ಕ್ರೆಡಿಟ್ ಸೇಲ್ಸನ್ನು ಮಾಡಬೇಕಾದ್ರೆ ನಿಮ್ಮಲ್ಲಿರುವಂತಹ ಕ್ರೆಡಿಟ್ ಯಾವ ರೀತಿ ಇರಬೇಕು, ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಏನು, ಅಲ್ಲಿರುವಂತಹ ಕಂಡೀಷನ್ಸ್ಗಳು ಯಾವ ರೀತಿ ಇರುತ್ತೆ ಅನ್ನೋವಂಥದ್ದು ನಿಮ್ಮ ಸೆಲ್ಲರ್ ಮತ್ತು ಬೈಯರ್ ಫೈನಾನ್ಷಿಯಲ್ ರಿಸೋರ್ಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆ, ಸೊ ಈಗ ಸೆಲ್ಲರ್ ಫೈನಾನ್ಷಿಯಲ್ ಪೊಸಿಷನ್ ತುಂಬ ಚೆನ್ನಾಗಿದೆ. ಫೈನಾನ್ಷಿಯಲ್ ಪೊಸಿಷನ್ ಅಂತಂದರೆ ಅವ್ರ ಹಣಕಾಸಿನ ಸ್ಥಿತಿಗತಿನಲ್ಲಿ ತುಂಬ ಚೆನ್ನಾಗಿದ್ದಾರೆ ಅಂತ ಅಂದರೆ, ಸೆಲ್ಲರ್ ಹತ್ರ ಫೈನಾನ್ಷಿಯಲ್ ರಿಸೋರ್ಸಸ್ಸು ಚೆನ್ನಾಗಿದೆ ಅಂತ ಅಂದಾಗ ಅವ್ರು ಏನು ಮಾಡ್ತಾರೆ, ದೇ ಮೇ ಎಕ್ಸ್ಟೆಂಡ್ ದ ಲಿಬ್ರಲ್ ಕ್ರೆಡಿಟ್ ಟು ದರ್ ಬೈಯರ್ಸ್, ರೈಟ್. ಸೊ ಅವ್ರು ಏನು ಮಾಡ್ಬೋದು, ಅವರ ಒಬ್ಬರು ಕಸ್ಟಮರ್ಸಿಗೆ ಆಯ್ತಪ್ಪ ನಿಮ್ಗೆ 10 ದಿನ ಟೈಮ್ ಅಲ್ಲ ಅಂತಂದರೆ ಬೇಡ, 20 ದಿನ ಆದಮೇಲೆ ನಮ್ಗೆ ದುಡ್ಡನ್ನ ಕೊಡು, ಬಟ್ ನೀನು ಖಂಡಿತವಾಗೂ ದುಡ್ಡನ್ನ ಕೊಡಬೇಕು ಅಂತ ಹೇಳ್ತಾರೆ. ಬಟ್ ಇವಾಗ ಇನ್ ಕೇಸ್ ಸೆಲ್ಲರ್ ಒಂದು ಫೈನಾನ್ಷಿಯಲ್ ರಿಸೋರ್ಸಸ್ ಅವ್ರ ಹತ್ರ ಕಮ್ಮಿ ಇದೆ ಅಂತ ಅಂದಾಗ ಅವ್ರು ಏನು ಮಾಡ್ತಾರೆ, ಸ್ವಲ್ಪ ಸ್ಟ್ರಿಕ್ಟಾಗಿ ಕ್ರೆಡಿಟ್ ಪಾಲಿಸಸನ್ನು ಮೇಂಟೈನ್ ಮಾಡ್ತಾ ಹೋಗ್ತಾರೆ. ಓಕೆನಾ. ಸೊ ಕ್ರೆಡಿಟ್ ಟರ್ಮ್ಸ್ ಅಥವಾ ಟರ್ಮ್ಸ್ ಆಫ್ ಪೇಮೆಂಟ್ ಅಂತಂದರೆ ಅವ್ರ ಪೇಮೆಂಟನ್ನು ಮಾಡಲಿಕ್ಕೆ ಯಾವ್ಯಾವ ಕಂಡೀಷನ್ಸನ್ನು ನಾವು ಹಾಕ್ತೀವಿ ಅನ್ನೋದನ್ನ ಟರ್ಮ್ಸ್ ಆಫ್ ಪೇಮೆಂಟ್ ಅಂತ ಹೇಳ್ತೀವಿ. ಓಕೆ, ಸೊ ಇದರಲ್ಲಿ 2 ಅಂಶಗಳು ಮುಖ್ಯ ಆಗುತ್ತೆ ಅಂತ ಹೇಳಿದೆ. ಮೊದಲನೇದು ಯಾವುದು, ಸೆಲ್ಲರ್ ಫೈನಾನ್ಷಿಯಲ್ ರಿಸೋರ್ಸಸ್, ಅಟ್ ದಿ ಸೇಮ್ ಟೈಮ್ ಬೈಯರ್ ಫೈನಾನ್ಷಿಯಲ್ ರಿಸೋರ್ಸಸ್. ಸೆಲ್ಲರ್ ಫೈನಾನ್ಷಿಯಲ್ ರಿಸೋರ್ಸಸ್ ಅಂತಂದ್ರೇನು, ಸೆಲ್ಲರ್ ಹತ್ರ ಇರುವಂತಹ ಒಂದು ಫೈನಾನ್ಷಿಯಲ್ ಸಿಚುಯೇಷನ್ ಅಥವಾ ಸೆಲ್ಲರ್ ಫೈನಾನ್ಷಿಯಲ್ ಸಿಚುಯೇಷನ್ ಅದು ಚೆನ್ನಾಗಿದ್ರೆ ಅವ್ರು ಏನು ಮಾಡ್ತಾರೆ, ಕಸ್ಟಮರ್ಸಿಗೆ ಟೈಮ್ ಪೀರಿಯಡನ್ನು ಜಾಸ್ತಿ ಕೊಟ್ಟು ಅವ್ರ ಹತ್ರ ಏನು ಮಾಡ್ತಾರೆ, ಬರಬೇಕಾದಂಥ ಹಣವನ್ನು ವಾಪಸ್ ಇಸ್ಕೊತಾರೆ. ಅಟ್ ದಿ ಸೇಮ್ ಟೈಮ್ ಅವ್ರಿಗೆ ಫೈನಾನ್ಷಿಯಲ್ ಸಿಚುಯೇಷನ್ಸು ಅಷ್ಟು ಚೆನ್ನಾಗಿಲ್ಲ ಅಂತ ಅಂದಾಗ, ಫೈನಾನ್ಷಿಯಲ್ ರಿಸೋರ್ಸಸ್ ಅಷ್ಟು ಚೆನ್ನಾಗಿಲ್ಲ ಅಂತ ಅಂದಾಗ ಏನು ಮಾಡ್ತಾರೆ, ಸ್ಟ್ರಿಕ್ಟ್ ಕ್ರೆಡಿಟ್ ಪಾಲಿಸಿ ಇರುತ್ತೆ. ಅವಾಗ ಏನು ಮಾಡ್ತಾರೆ, ಅವ್ರ ಹತ್ರ ದುಡ್ಡನ್ನು ಸಾಧ್ಯವಾದಷ್ಟು ಬೇಗ ಇಸ್ಕೊತಾರೆ. ಅದೇ ರೀತಿಯಾಗಿ ಬೈಯರ್ ಫೈನಾನ್ಷಿಯಲ್ ಸೋರ್ಸಸ್ ಹೇಗಿದೆ ಅನ್ನೋದ್ರ ಮೇಲೆ ಟರ್ಮ್ಸ್ ಆಫ್ ಪೇಮೆಂಟು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಈಗ ಕಸ್ಟಮರು ಬೇಗ ಕೊಡೋಕ್ಕೆ ರೆಡಿ ಇದ್ದಾರೆ ಅಂತ ಅಂದರೆ ಅವ್ರಿಗೆ ಟೈಮ್ ಪೀರಿಯಡು ಅವ್ರು ಸೆಲ್ಲರ್ ಹತ್ರ ಜಾಸ್ತಿ ಕೇಳೋದಿಲ್ಲ. ಅವ್ರೇನು ಮಾಡ್ಬೋದು, ಕೆಲವೊಂದ್ಸಲ ಮುಂಚಿತವಾಗಿ ಹಣವನ್ನು ಕೊಟ್ಟು ಕೂಡ ಅವ್ರು ಏನು ಮಾಡ್ಬೋದು, ಪರ್ಚೇಸನ್ನು ಮಾಡುವಂತಹ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಈ ಟರ್ಮ್ಸ್ ಆಫ್ ಪೇಮೆಂಟ್ ಅಂತ ಬಂದಾಗ ಯೂಶಲಿ ಮುಖ್ಯವಾಗಿ ಏನಾಗುತ್ತೆ, ಫೈನಾನ್ಷಿಯಲ್ ಸೋರ್ಸಸ್ ಆಫ್ ದಿ ಬೈಯರ್ ಆಸ್ ವೆಲ್ ಆಸ್ ದಿ ಸೆಲ್ಲರ್ ಈಸ್ ಗೋಯಿಂಗ್ ಟು ಪ್ಲೇ ಅ ವೆರಿ ಇಂಪಾರ್ಟೆಂಟ್ ರೋಲ್. ಯಾವ್ಯಾವ ಅಂಶಗಳನ್ನು ನಾವು ಇಲ್ಲಿ ಪರಿಗಣನೆಗೆ ತೆಗೆದುಕೊಳ್ತೀವಿ ಅಂತ ಅಂದರೆ, ಮುಖ್ಯವಾಗಿ ಇಲ್ಲಿ ನಾವು 5 ಅಂಶಗಳನ್ನು ಪರಿಗಣನೆಗೆ ತೆಗೆದ್ವಿ. ಮೊದಲನೇದು ಕ್ಯಾಶ್ ಟರ್ಮ್ಸ್. ಕ್ಯಾಶನ್ನು ಪೇ ಮಾಡಬೇಕಾದ್ರೆ ಯಾವ ರೀತಿಯಾಗಿ ಕಂಡೀಷನ್ಸನ್ನು ನಾವು ಹೇಳ್ತೀವಿ ಅನ್ನೋದನ್ನು ನಾವು ಕ್ಯಾಶ್ ಟರ್ಮ್ಸ್ ಅಂತ ಹೇಳ್ತೀವಿ. ಓಕೆ, ಫಸ್ಟ್ ಒನ್ ಕ್ಯಾಶ್ ಟರ್ಮ್ಸ್, ಸೆಕೆಂಡ್ ಒನ್ ಓಪನ್ ಅಕೌಂಟ್ ಅಂತ ಹೇಳ್ತೀವಿ, ಮೂರನೇದು ಕನ್ಸೈನ್ಮೆಂಟ್ ಅಂತ ಹೇಳ್ತೀವಿ, ನಾಲ್ಕನೇದು ಬಿಲ್ ಆಫ್ ಎಕ್ಸ್ಚೇಂಜ್ ಆ್ಯಂಡ್ ಅನದರ್ ಒನ್ ಲೆಟರ್ ಆಫ್ ಕ್ರೆಡಿಟ್. ಪೇಮೆಂಟನ್ನು ಮಾಡಲಿಕ್ಕೆ ಇರುವಂತಹ ಕಂಡೀಷನ್ಸ್ಗಳು ಇದಿಷ್ಟಿರುತ್ತೆ. ಓಕೆನಾ. ಅದರಲ್ಲಿ ಮುಖ್ಯವಾಗಿ ಮೊದಲನೇದು ಯಾವುದು, ಕ್ಯಾಶ್ ಟರ್ಮ್ಸ್ ಅಂತ ಹೇಳ್ತೀವಿ. ಓಕೆನಾ. ಸೊ ಕ್ಯಾಶ್ ಟರ್ಮ್ಸ್ ಅಂದರೆ ಏನು ಅಂದರೆ, ಯಾವಾಗ ನಾವು ಗೂಡ್ಸನ್ನು ಕ್ಯಾಶ್ ಟರ್ಮ್ಸ್ ಮೇಲೆ ಅಂದರೆ ಕ್ಯಾಶ್ ಕಂಡೀಷನ್ಸ್ ಬೇಸ್ ಮೇಲೆ ಸೇಲ್ ಮಾಡಿರ್ತೀವಿ, ಸೊ ಅವಾಗ ಏನಾಗುತ್ತೆ, ನಮಗೆ ಪೇಮೆಂಟು ನಾವು ಗೂಡ್ಸನ್ನು ಅವ್ರಿಗೆ ಕಳ್ಸೋಕ್ಕಿಂತ ಮುಂಚೆನೇ ಕೆಲವೊಂದ್ಸಲ ನಮಗೆ ಪೇಮೆಂಟನ್ನು ಮಾಡ್ತಾರೆ, ಅಥವಾ ಕೆಲವೊಂದ್ಸಲ ನಾವು ಅವ್ರಿಗೆ ಗೂಡ್ಸನ್ನ ತಲುಪಿಸಿದ ಮೇಲೆ ಅವರು ನಮಗೆ ಪೇಮೆಂಟನ್ನು ಮಾಡ್ತಾರೆ. ಸೊ ನಾವು ಗೂಡ್ಸನ್ನು ಶಿಪ್ಪಿಂಗಿಗಿಂತ ಮುಂಚೆ ದುಡ್ಡನ್ನ ಈಸ್ಕೊಂಡ್ರೆ, ಅವ್ರ ಹತ್ರ ದುಡ್ಡನ್ನ ಈಸ್ಕೊಂಡ್ರೆ ನಾವು ಅದನ್ನು ಕ್ಯಾಶ್ ಇನ್ ಅಡ್ವಾನ್ಸ್ ಅಂತ ಹೇಳ್ತೀವಿ. ನಮಗೆ ಕೆಲವೊಂದ್ಸಲ ಗೂಡ್ಸು ಕಸ್ಟಮರ್ಗೆ ತಲುಪಿದ ಮೇಲೆ ದುಡ್ಡನ್ನು ಕೊಟ್ಟರೆ ಅದನ್ನು ನಾವು ಕ್ಯಾಶ್ ಆನ್ ಡೆಲಿವರಿ ಅಂತ ಹೇಳ್ತೀವಿ. ಸೊ ಯಾವಾಗ ಕ್ಯಾಶ್ ಇನ್ ಅಡ್ವಾನ್ಸ್ ಮೇ ಬಿ ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತ ಅಂದರೆ, ಕ್ಯಾಶ್ ಯಾವಾಗ ಫೈನಾನ್ಷಿಯಲ್ ರಿಸೋರ್ಸಸ್ ಸೆಲ್ಲರ್ ಹತ್ರ ಅಷ್ಟು ಫೈನಾನ್ಷಿಯಲ್ ರಿಸೋರ್ಸಸ್ ಇಲ್ಲ ಅಂದಾಗ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಕ್ಯಾಶ್ ಇನ್ ಅಡ್ವಾನ್ಸ್ ಇಸ್ ಜನರಲಿ ಇನ್ಸಿಸ್ಟೆಡ್ ಅಪಾನ್ ವೆನ್ ದ ಗೂಡ್ಸ್ ಆರ್ ಮೇಡ್ ಟು ಆರ್ಡರ್. ಸೊ ಯಾವಾಗ ಗೂಡ್ಸನ್ನು ಆರ್ಡರ್ ಮಾಡಿರ್ತಾರೆ, ಸೊ ಅವಾಗ ಕ್ಯಾಶ್ ಇನ್ ಅಡ್ವಾನ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇನ್ ಸಚ್ ಎ ಕೇಸ್ ದ ಸೆಲ್ಲರ್ ವುಡ್ ಲೈಕ್ ಟು ಫಿನಾನ್ಸ್ ಪ್ರೊಡಕ್ಷನ್ ಆ್ಯಂಡ್ ಎಲಿಮಿನೇಟ್ ದ ಮಾರ್ಕೆಟಿಂಗ್ ರಿಸ್ಕ್.
ಈ ಒಂದು ಸಿಚುಯೇಷನಲ್ಲಿ ಕ್ಯಾಶ್ ಇನ್ ಅಡ್ವಾನ್ಸ್ ಯಾವಾಗ ಕಸ್ಟಮರ್ ಪೇ ಮಾಡೋಕ್ಕೆ ರೆಡಿ ಇರ್ತಾರೆ ಮತ್ತು ಅಟ್ ದಿ ಸೇಮ್ ಟೈಮ್ ಸೆಲ್ಲರ್ ಅದನ್ನು ತೊಗೋತಾರೆ ಅಂದರೆ ಅವ್ರ ಇಂಟೆನ್ಷನ್ ಏನಾಗಿರುತ್ತೆ ಅಂದರೆ ಮಾರ್ಕೆಟಿಂಗ್ ರಿಸ್ಕನ್ನು ಅವಾಯ್ಡ್ ಮಾಡುವಂಥದ್ದಾಗಿರುತ್ತೆ ಮತ್ತು ಫೈನಾನ್ಷಿಯಲ್ ರಿಸ್ಕನ್ನು ಅವಾಯ್ಡ್ ಮಾಡುವಂಥದ್ದಾಗಿರುತ್ತೆ. ಸೊ ನೀವು ಫೈನಾನ್ಷಿಯಲ್ ರಿಸ್ಕನ್ನು ಅವಾಯ್ಡ್ ಮಾಡಿದ್ರೆ ಆಟೋಮೆಟಿಕಲಿ ಏನಾಗುತ್ತೆ, ನಿಮ್ಮ ಪ್ರೊಡಕ್ಷನ್ ರಿಸ್ಕು ಕೂಡ ಕಮ್ಮಿ ಆಗುತ್ತೆ. ನಿಮ್ಗೆ ಅವ್ರು ಕೊಡಬೇಕಾಗಿರುವಂತಹ ದುಡ್ಡು ಇನ್ ಟೈಮಿಗೆ ಕೊಡ್ತಾರೆ. ಇದರಿಂದ ನಿಮ್ಮ ಪ್ರೊಡಕ್ಷನ್ ಪ್ರೋಸೆಸ್ ಯಾವುದೇ ರೀತಿಯಾಗಿ ತೊಂದರೆ ಇಲ್ಲದೆ ನಡೆಯುತ್ತೆ. ಇದರಿಂದ ಏನಾಗುತ್ತೆ, ಪ್ರೊಡಕ್ಷನ್ ರಿಸ್ಕು ಕಮ್ಮಿ ಆಗುತ್ತೆ. ಸೊ ಯಾವಾಗ ಈ ಕ್ಯಾಶ್ ಟರ್ಮ್ಸನ್ನು ಸೆಲ್ಲರು ಡಿಮ್ಯಾಂಡ್ ಮಾಡಬಹುದು ಅಂತ ಅಂದರೆ ಬಾರ್ಗೇನಿಂಗ್ ಪೊಸಿಷನ್ ತುಂಬ ಚೆನ್ನಾಗಿದ್ದಾಗ ಅಥವಾ ಕಸ್ಟಮರ್ಸು ಕೂಡ ಅವರ ಒಂದು ಫೈನಾನ್ಷಿಯಲ್ ಸೋರ್ಸಸ್ ತುಂಬ ಚೆನ್ನಾಗಿದ್ದಾಗ ಮಾತ್ರ ಕ್ಯಾಶ್ ಟರ್ಮ್ಸ್ಗಳು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ಕ್ಯಾಶ್ ಟರ್ಮ್ಸ್ ಅಂತ ಅಂದರೆ ಏನು, ಇಮ್ಮಿಡಿಯೇಟಾಗಿ ನಿಮಗೆ ಕ್ರೆಡಿಟ್ ಪೇಮೆಂಟ್ಗೆ ಟೈಮ್ ಪೀರಿಯಡ್ ಜಾಸ್ತಿ ಇರೋದಿಲ್ಲ. ಅಟ್ಲೀಸ್ಟ್ ಗೂಡ್ಸನ್ನ ಕಳಿಸೋದಕ್ಕಿಂತ ಮುಂಚೆ ನೀವು ದುಡ್ಡು ಕೊಡಬೇಕು, ಅಥವಾ ಗೂಡ್ಸ್ ನಿಮಗೆ ರೀಚ್ ಆಗ್ತಿದ್ದಂಗೆ ಇಮ್ಮಿಡಿಯೇಟ್ ನೀವು ಪೇಮೆಂಟನ್ನು ಮಾಡಬೇಕು. ಅದನ್ನು ನಾವೇನಂತ ಹೇಳ್ತೀವಿ, ಕ್ಯಾಶ್ ಟರ್ಮ್ಸ್ ಅಂತ ಹೇಳ್ತೀವಿ. ಓಕೆನಾ. ಆ್ಯಂಡ್ ನೆಕ್ಸ್ಟ್ ಒನ್ ಇಸ್ ಅಬೌಟ್ ದ ಓಪನ್ ಅಕೌಂಟ್. ಓಪನ್ ಅಕೌಂಟ್ ಅಂತಂದ್ರೇನು, ಮ್ಯಾಕ್ಸಿಮಮ್ ಕ್ರೆಡಿಟ್ ಸೇಲ್ಸ್ಗಳು ಜನರಲ್ ಆಗಿ ಓಪನ್ ಅಕೌಂಟ್ ಬೇಸಿಸ್ ಮೇಲೆ ಆಗಿರುತ್ತೆ. ಓಕೆ, ಇಲ್ಲೇನಾಗುತ್ತೆ ಓಪನ್ ಅಕೌಂಟ್ ಅಂತ ಅಂದರೆ ಯೂಶಲಿ ಇಲ್ಲೇನು ಮಾಡ್ತಾರೆ, ಸೆಲ್ಲರು ಫಸ್ಟು ಗೂಡ್ಸನ್ನು ಕಳಿಸ್ಬಿಡ್ತಾರೆ. ಕಳಿಸೋದ್ರ ಜೊತೆಗೆ ಅವ್ರು ಏನು ಮಾಡಿರ್ತಾರೆ ಅಂತ ಅಂದರೆ ಒಂದು ಇನ್ವಾಯ್ಸನ್ನು ಕಳಿಸ್ತಾರೆ. ಇನ್ವಾಯ್ಸ್ ಅಂತ ಅಂದ್ರೇನು, ಬಿಲ್. ಓಕೆ, ಸೊ ಒಂದು ಬಿಲ್ಲನ್ನು ಕಳಿಸ್ತಾರೆ. ಆ ಬಿಲ್ಲಲ್ಲಿ ಏನಿರುತ್ತೆ ಅಂದರೆ ಕ್ರೆಡಿಟ್ ಟರ್ಮ್ಸ್ಗಳಿರುತ್ತೆ. ಕ್ರೆಡಿಟ್ ಟರ್ಮ್ಸ್ ಅಂತ ಏನು, ಲೈಕ್ ಕ್ರೆಡಿಟ್ ಪೀರಿಯಡ್ ಎಷ್ಟು ದಿನ ಟೈಮ್ ಕೊಡ್ತಾ ಇದ್ದೀವಿ, ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆ, ಕ್ರೆಡಿಟ್ ಪೀರಿಯಡ್ ಏನು, ಕ್ಯಾಶ್ ಡಿಸ್ಕೌಂಟ್ ಏನು ಕೊಡ್ತಾ ಇದ್ದಾರೆ, ಪೀರಿಯಡ್ ಆಫ್ ಡಿಸ್ಕೌಂಟ್ ಏನು, ಮತ್ತು ಇದ್ರ ಬಗ್ಗೆ ಮಾಹಿತಿ ಇರುತ್ತೆ. ಓಕೆ, ಸೊ ಇದೆಲ್ಲ ಮಾಹಿತಿನ ಯಾವುದರಲ್ಲಿ ಹೇಳಿರ್ತಾರೆ ಅಂತಂದರೆ ಇನ್ವಾಯ್ಸಲ್ಲಿ ಹೇಳಿರ್ತಾರೆ. ಸೊ ಇದಿಷ್ಟು ಇಟ್ಕೊಂಡು ಅವ್ರು ಏನು ಮಾಡ್ತಾರೆ, ಕಸ್ಟಮರ್ಸಿಗೆ ಕಳಿಸ್ತಾರೆ ಗೂಡ್ಸನ್ನು. ಕಸ್ಟಮರ್ಸ್ ಅದನ್ನು ರಿಸೀವ್ ಮಾಡ್ಕೊಂಡ್ಮೇಲೆ ಏನು ಮಾಡ್ತಾರೆ, ಅವ್ರಿಗೆ ಪೇಮೆಂಟನ್ನು ಮಾಡ್ತಾರೆ. ಸೊ ಯೂಶಲಿ ಕ್ರೆಡಿಟ್ ಟ್ರಾನ್ಸಾಕ್ಷನ್ಸು ಯಾವ ಬೇಸ್ ಮೇಲೆ ಆಗುತ್ತೆ, ಓಪನ್ ಅಕೌಂಟ್ ಬೇಸ್ ಮೇಲೆ ಆಗುತ್ತೆ. ಸೊ ಈಗ ನಾನು ನಿಮ್ಗೆ ಇದನ್ನು ಹೇಳಬೇಕಾದ್ರೆ ಕ್ರೆಡಿಟ್ ಟರ್ಮ್ಸ್ ಅಂತ ಹೇಳಿದೆ ಅಂದರೆ ಕ್ರೆಡಿಟನ್ನು ಕೊಡುವಾಗ ಕೆಲವೊಂದು ಕಂಡೀಷನ್ಸ್ಗಳನ್ನು ಹಾಕಿರ್ತಾರೆ. ಅದರಲ್ಲಿ ಯಾವ್ದು ಇರುತ್ತೆ ಅಂತ ಹೇಳಿದೆ, ಮುಖ್ಯವಾಗಿ ಮೊದಲನೇದಾಗಿ ಕ್ರೆಡಿಟ್ ಪೀರಿಯಡ್ ಇರುತ್ತೆ ಅಂತ ಹೇಳಿದೆ. ಸೊ ಕ್ರೆಡಿಟ್ ಪೀರಿಯಡ್ ಅಂತಂದ್ರೇನು, ನಿಮಗೆ ಎಷ್ಟು ಟೈಮ್ ಪೀರಿಯಡ್, ದ ಲೆಂತ್ ಆಫ್ ಟೈಮ್ ಪ್ರೊವೈಡೆಡ್ ಬೈ ದ ಸೆಲ್ಲರ್ ಟು ದಿ ಬೈಯರ್ ಫಾರ್ ದ ರೀಪೇಮೆಂಟ್ ಆಫ್ ದಿ ಕ್ರೆಡಿಟ್ ಅಮೌಂಟ್. ಆ ಸಾಲವನ್ನು ವಾಪಸ್ ಕೊಡಲಿಕ್ಕೆ ನಮಗೆ ಸೆಲ್ಲರು ಬೈಯರ್ಗೆ ಕೊಟ್ಟಿರುವಂಥ ಟೈಮ್ ಪೀರಿಯಡನ್ನು ನಾವೇನಂತ ಹೇಳ್ತೀವಿ, ಕ್ರೆಡಿಟ್ ಪೀರಿಯಡ್ ಅಂತ ಹೇಳ್ತೀವಿ. ಓಕೆನಾ. ಸೇ ಫಾರ್ ಎಕ್ಸಾಂಪಲ್, ಇಫ್ ದ ಫರ್ಮ್ ಅಲೋಸ್ 30 days, ಒಂದು ಆರ್ಗನೈಸೇಷನು 30 ದಿನ ಟೈಮ್ ಕೊಟ್ಟಿದೆ ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. ಅಂದರೆ ರೀಪೇ ಮಾಡಲಿಕ್ಕೆ ಕಸ್ಟಮರ್ಸ್ಗೆ ಕ್ರೆಡಿಟನ್ನು ಎಷ್ಟು ಟೈಮ್ ಕೊಟ್ಟಿದೆ, ಇಲ್ಲಿ 30 days ಟೈಮ್ ಕೊಟ್ಟಿದೆ. ಯಾವುದೇ ರೀತಿಯಾದಂತಹ ಡಿಸ್ಕೌಂಟ್ ಇಲ್ಲ. ಆವಾಗ ನಾವು ಏನಂತ ಹೇಳ್ತೀವಿ, ಕ್ರೆಡಿಟ್ ಪೀರಿಯಡನ್ನು ನಾವು ನೆಟ್ 30 ಅಂತ ಹೇಳ್ತೀವಿ. ನೆಟ್ ಅನ್ನುವಂಥ ವರ್ಡನ್ನು ಯೂಸ್ ಮಾಡ್ಕೊತೀವಿ. ಇಫ್ ಕ್ರೆಡಿಟ್ ಪೀರಿಯಡ್ ಇಸ್ 60 days, ಕ್ರೆಡಿಟ್ ಪೀರಿಯಡ್ 60 days ಇದೆ ಅಂದರೆ ನಾವೇನಂತ ಹೇಳ್ತೀವಿ, ನೆಟ್ 60 ಅಂತ ಹೇಳ್ತೀವಿ. ಓಕೆನಾ. ಸೊ ಈ ರೀತಿಯಾಗಿ ಅವರು ಟೈಮ್ ಪೀರಿಯಡ್ ಏನು ಕೊಟ್ಟಿರ್ತಾರೆ ಅದನ್ನು ನಾವು ಡಿಫೈನ್ ಮಾಡ್ಕೊತೀವಿ. ಇಲ್ಲಿ ಯಾವುದೇ ರೀತಿಯಾದಂಥ ಡಿಸ್ಕೌಂಟ್ಸ್ ಇರೋದಿಲ್ಲ, ಜಸ್ಟ್ ಮೆನ್ಷನ್ ಮಾಡಿದ್ದಷ್ಟೇ. ಓಕೆನಾ. ನೆಕ್ಸ್ಟ್ ಅದಾದಮೇಲೆ ಕ್ಯಾಶ್ ಡಿಸ್ಕೌಂಟ್ ಅಂತ ಹೇಳ್ತೀವಿ. ಕ್ಯಾಶ್ ಡಿಸ್ಕೌಂಟ್ ಯಾಕೆ ಕೊಡ್ತಾರೆ, ಯಾಕೆ ಇದು ಬೇಕಾಗುತ್ತೆ ಅಂತಂದರೆ, ಯೂಶಲಿ ಆರ್ಗನೈಸೇಷನ್ಸು ಕಸ್ಟಮರ್ಸನ್ನು ಪ್ರಾಂಪ್ಟ್ ಪೇಮೆಂಟ್ ಅಂದರೆ ಪ್ರಾಮಾಣಿಕವಾಗಿ ಸಾಧ್ಯವಾದಷ್ಟು ಬೇಗ ಅವರು ಪೇಮೆಂಟನ್ನು ಮಾಡಲಿಕ್ಕೆ ಮೋಟಿವೇಟ್ ಮಾಡಬೇಕಾಗತ್ತೆ. ಸೊ ಅಂಥ ಸಮಯಗಳಲ್ಲಿ ಏನು ಮಾಡುತ್ತೆ, ಆರ್ಗನೈಸೇಷನ್ಗಳು ಕ್ಯಾಶ್ ಡಿಸ್ಕೌಂಟನ್ನು ಕೊಡ್ತಾರೆ. ಸೊ ಆ ಕ್ಯಾಶ್ ಡಿಸ್ಕೌಂಟನ್ನು ಕೊಡಬೇಕಾದ್ರೆ ಆರ್ಗನೈಸೇಷನು ಅವರ ಒಂದು ಇನ್ವಾಯ್ಸಲ್ಲಿ ಅಥವಾ ಬಿಲ್ಲಲ್ಲಿ ತುಂಬ ಕ್ಲಿಯರಾಗಿ ಹೇಳಿರಬೇಕಾಗತ್ತೆ. ಏನು ಹೇಳಿರಬೇಕಾಗತ್ತೆ ಅಂದರೆ, ಎಷ್ಟು ಟೈಮ್ ಪೀರಿಯಡ್ಗೆ ಡಿಸ್ಕೌಂಟನ್ನು ಕೊಡ್ತಾ ಇದ್ದಾರೆ, ಎಷ್ಟು ಡಿಸ್ಕೌಂಟನ್ನು ಕೊಡ್ತಾ ಇದ್ದಾರೆ. ಕೊಟ್ಟಿಲ್ಲ ಅಂತ ಅಂದರೆ ಆ ಡಿಸ್ಕೌಂಟನ್ನು ಕಸ್ಟಮರ್ ಯೂಟಿಲೈಸ್ ಮಾಡ್ಕೊಂಡಿಲ್ಲ ಅಂದರೆ ಅವರ ಪೇಮೆಂಟ್ ಮತ್ತೆ ಫರ್ದರ್ ಯಾವ ರೀತಿ ಇರುತ್ತೆ, ಪ್ರೊಸೀಜರ್ ಯಾವ ರೀತಿ ಇರುತ್ತೆ ಅನ್ನೋದನ್ನು ಅವರು ತುಂಬ ಕ್ಲಿಯರಾಗಿ ಹೇಳಿರ್ತಾರೆ. ಓಕೆನಾ. ಸೊ ಈ ಕ್ಯಾಶ್ ಡಿಸ್ಕೌಂಟ್ ಬಗ್ಗೆ ಮೇಯ್ನಾಗಿ ಡಿಸ್ಕೌಂಟ್ಸ್ ಯಾಕೆ ಕೊಡ್ತಾರೆ, ಇಲ್ಲಿ ಕ್ಯಾಶ್ ಡಿಸ್ಕೌಂಟ್ಸನ್ನು ಕಸ್ಟಮರ್ಸು ಬೇಗ ಪೇಮೆಂಟ್ ಮಾಡಲಿ ಅನ್ನೋಂಥ ಉದ್ದೇಶದಿಂದ ಡಿಸ್ಕೌಂಟನ್ನು ಕೊಡ್ತಾರೆ. ಓಕೆ. ಸೊ ಕ್ರೆಡಿಟ್ ಟರ್ಮ್ಸಲ್ಲಿ ಸೇ ಫಾರ್ ಎಕ್ಸಾಂಪಲ್ ಕ್ಯಾಶ್ ಡಿಸ್ಕೌಂಟ್ ಬಗ್ಗೆ 2/10 ನೆಟ್ 30 ಅಂತ ಮೆನ್ಷನ್ ಮಾಡಿರ್ತಾರೆ ಅಂತ ಅನ್ಕೊಳ್ಳೋಣ. ಏನಂತ ಮೆನ್ಷನ್ ಮಾಡಿರ್ತಾರೆ, 2/10 ನೆಟ್ 30 ಅಂತ ಮೆನ್ಷನ್ ಮಾಡಿದ್ದಾರೆ ಅಂತ ಅಂದರೆ 2/10 ಅಂತ ಹೇಳ್ತಾರೆ ಫಸ್ಟು. ಹೌದಾ. ಕ್ರೆಡಿಟ್ ಟರ್ಮ್ಸ್ ಆಫ್ 2/10 ಅಂತ ಅಂದರೆ 2% ಇಸ್ ದ ಡಿಸ್ಕೌಂಟ್. ಓಕೆನಾ. ಎಷ್ಟು ಅವ್ರು ಆಫರ್ ಮಾಡ್ತಾ ಇದ್ದಾರೆ, ಡಿಸ್ಕೌಂಟ್ ಆಫರ್ ಮಾಡ್ತಾ ಇದ್ದಾರೆ. ಎಷ್ಟು, 2%. ಟಿಲ್ ದೇ ಕ್ಯಾನ್ ಪೇ 10th date. ಅವ್ರು ಏನು ಮಾಡ್ಬೋದು, 10ನೇ ದಿನದ ತನಕನೂ ಕೂಡ ಅವ್ರಿಗೆ ದುಡ್ಡನ್ನು ಕೊಡಬಹುದು.
ಸಾರಿ 10ನೇ ದಿನ ತನಕ ನಾವು ಡಿಸ್ಕೌಂಟನ್ನು ತೊಗೋಬಹುದು. ಇನ್ ಕೇಸ್ ಅವ್ರು 10ನೇ ದಿನದ ಒಳಗಡೆ ಆ ಡಿಸ್ಕೌಂಟನ್ನು ತೊಗೊಂಡಿಲ್ಲ ಅಂದರೆ 11th ಡೇ ಅವ್ರು ಏನು ಮಾಡಬೇಕಾಗತ್ತೆ, ಮುಂಚೆ ಏನು ಅವ್ರ ಅಮೌಂಟನ್ನು ಪೇ ಮಾಡಬೇಕಾಗಿರುತ್ತೆ ಅಷ್ಟನ್ನು ಪೇ ಮಾಡಬೇಕಾಗುತ್ತೆ. ಅವ್ರಿಗೆ ಯಾವುದೇ ರೀತಿಯಾದಂಥ ಡಿಸ್ಕೌಂಟು ಇರೋದಿಲ್ಲ. ಸೊ ದಿಸ್ ಇಸ್ ಅಬೌಟ್ ದ ಕ್ಯಾಶ್ ಡಿಸ್ಕೌಂಟ್ ಆಸ್ಪೆಕ್ಟ್. ಸೊ ದಿಸ್ ಇಸ್ ವಿತ್ ರಿಲೇಟೆಡ್ ಟು ಓಪನ್ ಅಕೌಂಟ್. ಓಪನ್ ಅಕೌಂಟ್ ಅಂತ ಅಂದರೆ ಏನು ಹೇಳ್ತಾನೆ ನಿಮಗೆ ಇಲ್ಲಿ, ಓಪನ್ ಅಕೌಂಟಲ್ಲಿ ನಾವೇನನ್ನು ಮಾಡ್ತೀವಿ, ಫಸ್ಟು ಗೂಡ್ಸನ್ನು ಕಳಿಸ್ತೀವಿ ಕಸ್ಟಮರ್ಗೆ. ಗೂಡ್ಸನ್ನು ಕಳಿಸ್ಬೇಕಾದ್ರೆ ನಾವೇನು ಮಾಡ್ತೀವಿ, ಒಂದು ಇನ್ವಾಯ್ಸನ್ನು ಕಳಿಸ್ತೀವಿ. ಇನ್ವಾಯ್ಸಲ್ಲಿ ಏನನ್ನ ಹೇಳಿ ಕಳಿಸ್ತೀವಿ ನಾವು, ಇನ್ವಾಯ್ಸಲ್ಲಿ ಟರ್ಮ್ಸ್ ಆಫ್ ಕ್ರೆಡಿಟ್ ಇರುತ್ತೆ. ಟರ್ಮ್ಸ್ ಆಫ್ ಕ್ರೆಡಿಟಲ್ಲಿ ಏನೇನಿರುತ್ತೆ, ಟೈಮ್ ಪೀರಿಯಡ್ ಎಷ್ಟಿದೆ, ಮತ್ತು ಎಷ್ಟು ಕ್ಯಾಶ್ ಡಿಸ್ಕೌಂಟನ್ನು ಕೊಡ್ತಾ ಇದ್ದೀವಿ, ಓಕೆನಾ. ಈ ಎಲ್ಲ ಮಾಹಿತಿಗಳನ್ನ ನಾವು ಒಳಗೊಂಡಂತೆ ಈ ಓಪನ್ ಅಕೌಂಟ್ ಸ್ಟೇಟ್ಮೆಂಟನ್ನು ನಾವು ಅವ್ರಿಗೆ ಕಳಿಸಿರ್ತೀವಿ. ಆ್ಯಂಡ್ ನೆಕ್ಸ್ಟ್ ಟರ್ಮ್ ಇಸ್ ಅಬೌಟ್ ದ ಕನ್ಸೈನ್ಮೆಂಟ್. ಕನ್ಸೈನ್ಮೆಂಟಲ್ಲಿ ಏನಾಗುತ್ತೆ ಅಂತಂದರೆ, ಯೂಶಲಿ ಕನ್ಸೈನ್ಮೆಂಟ್ ಇಸ್ ಜಸ್ಟ್ ಲೈಕ್ ನಾಟ್ ಆನ್ ಇಮಿಡಿಯೇಟ್ ಸೇಲ್. ಕನ್ಸೈನ್ಮೆಂಟಲ್ಲಿ ಏನು ಮಾಡ್ತಾರೆ, ಒಬ್ಬ ಥರ್ಡ್ ಪಾರ್ಟಿನ ಅಪಾಯಿಂಟ್ ಮಾಡ್ಕೋತಾರೆ, ಆ ವ್ಯಕ್ತಿ ಕನ್ಸೈನಿ ಆಗಿರ್ತಾನೆ. ಸೊ ಈ ಕನ್ಸೈನಿ ಏನು ಮಾಡ್ತಾನೆ ಅಂತ ಅಂದರೆ, ಒಬ್ಬ ಸೆಲ್ಲರ್ ಪರವಾಗಿ ಗೂಡ್ಸನ್ನು ಸೇಲ್ ಮಾಡ್ತಾನೆ. ಸೊ ಇಲ್ಲಿ ಯಾವುದೇ ರೀತಿಯಾದಂತಹ ಸೇಲ್ಸನ್ನು ಮಾಡಲಿಕ್ಕೆ ರೈಟ್ಸು ಯಾವಾಗಲೂ ಏನಾಗಿರುತ್ತೆ, ಸೇಲ್ಸ್ದು ಮತ್ತು ಆ ಒಂದು ಗೂಡ್ಸ್ದು ಕಂಪ್ಲೀಟ್ ಓನರ್ಶಿಪ್ಪು ಸೆಲ್ಲರ್ ಹತ್ರನೇ ಇರುತ್ತೆ. ಬಟ್ ಈ ಥರ್ಡ್ ಪಾರ್ಟಿ ಏನು ಮಾಡ್ತಾನೆ ಅಂತ ಅಂದರೆ, ಕನ್ಸೈನರ್ ಪರವಾಗಿ, ಕನ್ಸೈನರ್ ಅಂದರೆ ಯಾರು ಗೂಡ್ಸನ್ನು ಕಳಿಸ್ತಾರೆ ಅವ್ರನ್ನ ನಾವೇನಂತ ಹೇಳ್ತೀವಿ, ಕನ್ಸೈನರ್ ಅಂತ ಹೇಳ್ತಾರೆ. ಅಥವಾ ಸೆಲ್ಲರ್ನ ಕೂಡ ನಾವಿಲ್ಲಿ ಕನ್ಸೈನರ್ ಅಂತ ಹೇಳ್ಬೋದು. ಸೊ ಈ ವ್ಯಕ್ತಿಯ ಪರವಾಗಿ ಒಬ್ಬ ಏಜೆಂಟ್ ಏನು ಮಾಡ್ತಾನೆ, ಗೂಡ್ಸನ್ನು ಸೇಲ್ ಮಾಡ್ತಾನೆ. ಸೊ ಅವ್ರು ಕೊಟ್ಟಂತಹ ಹಣವನ್ನು ಮತ್ತೆ ಏನು ಮಾಡ್ತಾನೆ, ಸೆಲ್ಲರ್ಗೆ ತಲುಪಿಸ್ತಾನೆ. ಇದಕ್ಕೆ ಅವನು ಒಂದಷ್ಟು ಕಮಿಷನ್ನ ಪಡ್ಕೊತಾನೆ. ಸೊ ಅದನ್ನು ನಾವೇನಂತ ಹೇಳ್ತೀವಿ, ಕನ್ಸೈನ್ಮೆಂಟ್ ಅಂತ ಹೇಳ್ತೀವಿ ನಾವು. ಸೊ ನಾವು ಕ್ರೆಡಿಟ್ ಸೇಲ್ಸನ್ನು ಕನ್ಸೈನ್ಮೆಂಟ್ ರೂಪದಲ್ಲೂ ಕೂಡ ಮಾಡಬಹುದು. ಆ್ಯಂಡ್ ನೆಕ್ಸ್ಟ್ ಒನ್ ಇಸ್ ಅಬೌಟ್ ದ ಬಿಲ್ ಆಫ್ ಎಕ್ಸ್ಚೇಂಜ್ ಅಂತ ಹೇಳ್ತೀವಿ. ಸೊ ಈ ಬಿಲ್ ಆಫ್ ಎಕ್ಸ್ಚೇಂಜ್ ಬಗ್ಗೆ ನಿಮ್ಗೆ ಒಂದಷ್ಟು ಮಾಹಿತಿ ಇರುತ್ತೆ. ಬಿಲ್ ಆಫ್ ಎಕ್ಸ್ಚೇಂಜ್ನಲ್ಲಿ ಏನು ಮಾಡ್ತೀವಿ ನಾವು, ಯೂಶಲಿ ಓರಲ್ ಆಗಿ ಅವ್ರು ಯಾವುದೇ ರೀತಿಯಾಗಿ ನಾವು ನಿಮಗೆ ಪೇಮೆಂಟನ್ನು ಮಾಡ್ತೀವಿ ಅಂತ ಹೇಳಿರ್ಬೋದು. 15 ದಿನ 20 ದಿನ ಟೈಮ್ ಪೀರಿಯಡ್ ತೊಗೊಂಡಿರ್ತಾರೆ. ಬಟ್ ಅಲ್ಲಿ ಯಾವುದೇ ರೀತಿಯಾದಂತಹ ಒಂದು ಪ್ರೂಫ್ ಇರೋದಿಲ್ಲ. ಬಟ್ ಬಿಲ್ ಆಫ್ ಎಕ್ಸ್ಚೇಂಜನ್ನು ಯೂಸ್ ಮಾಡಿದಾಗ ಏನಾಗುತ್ತೆ ಅಂತ ಅಂದರೆ, ಅದು ಒಂದು ನಮಗೆ ಡ್ರಾಫ್ಟ್ ಡಾಕ್ಯುಮೆಂಟ್ ಆಗಿ ರೋಲನ್ನು ಪ್ಲೇ ಮಾಡ್ತಾ ಹೋಗುತ್ತೆ. ಅಲ್ಲಿ ನಾವೇನು ಮಾಡ್ತೀವಿ, ಬಿಲ್ಲಲ್ಲಿ ಹೇಳಿರ್ತೀವಿ, ಈಗ ಸೆಲ್ಲರ್ ಯಾರಿದ್ದಾರೆ ಅವರಿಂದ ನಾವು ಇಷ್ಟು ಗೂಡ್ಸನ್ನು ಪರ್ಚೇಸ್ ಮಾಡ್ತಾ ಇದ್ದೀವಿ, ಇಷ್ಟು ಟೈಮ್ ಪೀರಿಯಡ್ ಒಳಗೆ ನಾವು ಇದನ್ನು ವಾಪಸ್ ಕೊಡ್ತೀವಿ ಅಂತ ಹೇಳಿ ಏನು ಮಾಡ್ತಾರೆ, ಕ್ರೆಡಿಟ್ ಬೇಸಿಸ್ ಮೇಲೆ ಗೂಡ್ಸನ್ನು ಪರ್ಚೇಸ್ ಮಾಡಿದಾಗ ಒಂದು ಬಿಲ್ಲನ್ನು ಕೊಡ್ತಾರೆ. ಸೊ ದಿಸ್ ವಿಲ್ ಬಿ ಕನ್ಸಿಡರ್ಡ್ ಆಸ್ ದ ಬಿಲ್ ಆಫ್ ಎಕ್ಸ್ಚೇಂಜ್. ಬಿಲ್ ಆಫ್ ಎಕ್ಸ್ಚೇಂಜ್ ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಆಗಿ ಏನಾಗುತ್ತೆ, ರೋಲನ್ನು ಪ್ಲೇ ಮಾಡ್ತಾ ಹೋಗುತ್ತೆ. ಓಕೆ. ಆ್ಯಂಡ್ ದ ನೆಕ್ಸ್ಟ್ ಒನ್ ಇಸ್ ಅಬೌಟ್ ದ ಲೆಟರ್ ಆಫ್ ಕ್ರೆಡಿಟ್ ಅಂತ ಹೇಳ್ತೀವಿ. ಸೊ ಲೆಟರ್ ಆಫ್ ಕ್ರೆಡಿಟಲ್ಲಿ ಏನಾಗುತ್ತೆ, ಯೂಶಲಿ ಲೆಟರ್ ಆಫ್ ಕ್ರೆಡಿಟ್ ಇಸ್ ಅ ಡಾಕ್ಯುಮೆಂಟ್ ವಿಚ್ ಇಸ್ ಪ್ರೊವೈಡೆಡ್ ಬೈ ದಿ ಬ್ಯಾಂಕ್ ಆನ್ ಬಿಹಾಫ್ ಆಫ್ ದೇರ್ ಕಸ್ಟಮರ್ಸ್. ಏನು, ನಾವೊಂದು ಬ್ಯಾಂಕು ಕಸ್ಟಮರ್ಸ್ ಪರವಾಗಿ ಒಂದು ಲೆಟರನ್ನು ಕೊಡುತ್ತೆ, ಇವರಿಗೆ ಸಾಲವನ್ನು ನೀವು ಕೊಡಬಹುದು ಅಂತ ಹೇಳಿ. ಅದನ್ನು ನಾವೇನಂತ ಹೇಳ್ತೀವಿ, ಲೆಟರ್ ಆಫ್ ಕ್ರೆಡಿಟ್ ಅಂತ ಹೇಳ್ತೀವಿ. ಮುಂಚೆ ಇದನ್ನು ಇಂಟರ್ನ್ಯಾಷನಲ್ ಟ್ರೇಡ್ಗಳಲ್ಲಿ ತುಂಬ ಸಾಮಾನ್ಯವಾಗಿ ಬಳಸ್ತಾ ಇದ್ರು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೀವು ವ್ಯಾಪಾರ ವ್ಯವಹಾರಗಳನ್ನ ನಡೆಸುವಾಗ. ಬಟ್ ಈವನ್ ಇವಾಗ ಇದು ತುಂಬ ಡೊಮೆಸ್ಟಿಕ್ ಕಂಪನೀಸಲ್ಲೂ ಕೂಡ ತುಂಬ ಕಾಮನ್ ಆಗಿದೆ. ಸೊ ದಿಸ್ ಇಸ್ ಅಬೌಟ್ ದ ಟರ್ಮ್ಸ್ ಆಫ್ ಪೇಮೆಂಟ್. ಸೊ ಪೇಮೆಂಟನ್ನು ಮಾಡಲಿಕ್ಕೆ ಅಥವಾ ಒಂದು ನಾವೇನು ಕ್ರೆಡಿಟ್ ಬೇಸಿಸ್ ಮೇಲೆ ಸೇಲ್ಸನ್ನು ಮಾಡ್ತೀವಿ, ಸೊ ಈ ಎಲ್ಲ ಮೋಡ್ಗಳನ್ನು ಯೂಸ್ ಮಾಡಿ ನಾವೇನು ಮಾಡ್ಬೋದು, ಸೇಲ್ಸನ್ನು ಮಾಡಬಹುದು. ಆ್ಯಂಡ್ ದ ನೆಕ್ಸ್ಟ್ ಆಸ್ಪೆಕ್ಟ್ ಇಸ್ ಅಬೌಟ್ ದ ಕ್ರೆಡಿಟ್ ಪಾಲಿಸಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಪಾಲಿಸಿ ವಿತ್ ರಿಲೇಟೆಡ್ ಟು ಕ್ಯಾಶ್ ಮ್ಯಾನೇಜ್ಮೆಂಟ್. ಕ್ರೆಡಿಟ್ ಮ್ಯಾನೇಜ್ಮೆಂಟಲ್ಲಿ ಇದನ್ನು ನಾವು ತುಂಬ ಇಂಪಾರ್ಟೆಂಟ್ ಪಾಲಿಸಿಯಾಗಿ ಕನ್ಸಿಡರ್ ಮಾಡ್ತೀವಿ. ಏನು ಕ್ರೆಡಿಟ್ ಪಾಲಿಸಿ ಅಂತ ಅಂದರೆ, ಸೊ ಕ್ರೆಡಿಟ್ ಅಂದರೆ ಏನು ನಮಗೆ ಗೊತ್ತು, ಇವಾಗ ಸಾಲವನ್ನು ಕೊಡುವಂಥದ್ದು. ಅಂದರೆ ಇಲ್ಲಿ ನೀವು ಏನೇ ಯೋಚನೆ ಮಾಡಿದ್ರೂ ಕೂಡ ಒಂದು ವ್ಯವಹಾರ ಸಂಸ್ಥೆಯಾಗಿ ನೀವು ಇಲ್ಲಿ ಯೋಚನೆ ಮಾಡ್ತಾ ಹೋಗ್ತೀರಾ. ಕ್ರೆಡಿಟ್ ಅಂತ ಅಂದ್ರೇನು, ನೀವು ಸಾಲವನ್ನು ಕೊಡುವಂಥದ್ದಾಗಿರುತ್ತೆ, ಹೌದಾ. ಸೊ ಸಾಲವನ್ನು ಕೊಡುವಾಗ ನೀವೇನು ಮಾಡ್ತೀರಾ, ಅದಕ್ಕೆ ನೀವು ನಿಮ್ಮದೇ ಆದಂತಹ ಒಂದು ನೀತಿ ನಿಯಮಗಳನ್ನ ನೀವು ರೂಪಿಸ್ಕೋಬೇಕಾಗತ್ತೆ. ಸೊ ಕ್ರೆಡಿಟ್ ಪಾಲಿಸಿ ಅಂತ ಅಂದ್ರೇನು, ಎ ಫರ್ಮ್ ಕ್ರೆಡಿಟ್ ಪಾಲಿಸಿ ಈಸ್ ದ ಸೆಟ್ ಆಫ್ ಪ್ರಿನ್ಸಿಪಲ್ಸ್ ಆನ್ ದ ಬೇಸಿಸ್ ಆಫ್ ವಿಚ್ it determines who it will lend the money to or gives the credit the ability to pay for the goods and services as a later date. ಸೊ ಕ್ರೆಡಿಟ್ ಪಾಲಿಸಿನಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ, ವಿ ಆರ್ ಗೋಯಿಂಗ್ ಟು ಡಿಟರ್ಮೈನ್ ಸಮ್ ಪ್ರಿನ್ಸಿಪಲ್ಸ್. ನಾವು ಒಂದಷ್ಟು ನೀತಿ ನಿಯಮಗಳನ್ನ ರೂಪಿಸ್ಕೊತಾ ಹೋಗ್ತೀವಿ. ಆ ನೀತಿ ನಿಯಮಗಳ ಮೇಲೆ ನಾವು ಯಾರಿಗಾದರೂ ಸಾಲ ಕೊಡಬೇಕಾದ್ರೆ ನಾವು ಅವರಿಗೆ ಸಾಲವನ್ನು ಕೊಡಬೇಕಾ ಬೇಡವಾ ಅಂತ ನಿರ್ಧಾರವನ್ನು ಮಾಡ್ತೀವಿ. ಯಾವಾಗ ನಾವು ಯಾವುದೇ ಒಬ್ಬ ವ್ಯಕ್ತಿಗೆ ಸಾಲ ಕೊಡಲ್ಲ, ಅವ್ನು ಯಾವಾಗ ನಾವು ಸಾಲ ಕೊಡಲ್ಲ ಅಂತಂದರೆ ಅವ್ನು ನಮಗೆ ವಾಪಸ್ ಮರುಪಾವತಿ ಮಾಡಲಿಕ್ಕೆ ಅವ್ನು ಅಶಕ್ತ ಅಂತ ನಮ್ಗೆ ಅನ್ಸಿದ್ರೆ ನಾವು ಅವನಿಗೆ ಸಾಲವನ್ನು ಕೊಡೋದಿಲ್ಲ, ಹೌದಲ್ವಾ. ಸೊ ಹಾಗಾಗಿ ಅವ್ರಿಗೆ ಎಬಿಲಿಟಿ ಇದೆಯಾ ಇಲ್ವಾ ಅಂತ ನೋಡ್ಕೊಳ್ಳೋದಕ್ಕೋಸ್ಕರ ನಾವೇನು ಮಾಡ್ತೀವಿ, ಆ ಒಂದು ಕ್ರೆಡಿಟ್ ಪಾಲಿಸೀಸ್ಗಳನ್ನು ಫ್ರೇಮ್ ಮಾಡ್ತಾ ಹೋಗ್ತೀವಿ. ಓಕೆ. ಸೊ ಇನ್ ಅ ಸಿಂಪಲ್ ಸೆನ್ಸ್ ಇಟ್ ಕ್ಯಾನ್ ಬಿ the guidelines. Okay, so the credit policy is the guidelines
that is going to highlight few points. What are those points? First one is the terms and conditions for supplying the goods on credit. ಏನನ್ನ ಹೇಳುತ್ತೆ ಕ್ರೆಡಿಟ್ ಪಾಲಿಸಿ ಅಂತ ಅಂದರೆ ದ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಫಾರ್ ಸಪ್ಲೈಯಿಂಗ್ ದ ಗೂಡ್ಸ್ ಆನ್ ಕ್ರೆಡಿಟ್. ಏನೇನು ಕಂಡೀಷನ್ಸ್ ಇರುತ್ತೆ ಒಬ್ಬ ವ್ಯಕ್ತಿಗೆ ನಾವು ಗೂಡ್ಸ್ನ ಕ್ರೆಡಿಟ್ ಮೇಲೆ ಸೇಲ್ ಮಾಡಬೇಕು ಅಂತ ಅಂದರೆ ವಾಟ್ ಆರ್ ದಿ ಟರ್ಮ್ಸ್ ಆ್ಯಂಡ್ ವಾಟ್ ಆರ್ ಇಟ್ಸ್ ಕಂಡೀಷನ್ಸ್ ಏನು ಅನ್ನೋದನ್ನು ಹೇಳುತ್ತೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಒನ್ ಇಟ್ ಟೆಲ್ ಅಬೌಟ್ ದ ಕಸ್ಟಮರ್ ಕ್ರೆಡಿಟ್ ವರ್ತಿನೆಸ್, ವೆದರ್ ದ ಕಸ್ಟಮರ್ ಈಸ್ ವರ್ತಿ ಟು ಪೇ ಆರ್ ಕ್ರೆಡಿಟ್ ಬ್ಯಾಕ್. ನಾವು ಅವ್ನಿಗೆ ಸಾಲ ಕೊಟ್ಟಿದ್ದೀವಿ, ಅವನು ಅದನ್ನು ನಮಗೆ ವಾಪಸ್ ಕೊಡಲಿಕ್ಕೆ ಅವನಿಗೆ ಸಶಕ್ತನ ಅಲ್ವಾ ಅನ್ನೋದನ್ನು ಹೇಳುತ್ತೆ. ಕಲೆಕ್ಟಿಂಗ್ ಪ್ರೊಸೀಜರ್, ಯಾವ ರೀತಿಯಾಗಿ ನಾವು ಒಬ್ಬ ಕಸ್ಟಮರ್ ಹತ್ರ ನಮ್ಮ ಕ್ರೆಡಿಟನ್ನು ವಾಪಸ್ ಕಲೆಕ್ಟ್ ಮಾಡ್ತಾ ಹೋಗಬೇಕು. ಪ್ರಿಕಾಷನರಿ ಸ್ಟೆಪ್ಸ್ ಇನ್ ಕೇಸ್ ಆಫ್ ದಿ ಕಸ್ಟಮರ್ ಡಿಫಾಲ್ಟ್, ಕಸ್ಟಮರ್ ದುಡ್ಡನ್ನ ಕೊಡಲಿಲ್ಲ ಅಂತ ಅಂದರೆ ನಾವು ಯಾವ ರೀತಿಯಾಗಿ ಮುನ್ನೆಚ್ಚರಿಕೆ ಕ್ರಮಗಳನ್ನ ತಗೋಬೇಕು ಅನ್ನುವಂತಹ ಒಂದು ಎಲ್ಲ ಮಾಹಿತಿಗಳನ್ನ ಯಾವುದು ನಮಗೆ ಕೊಡುತ್ತೆ, ಕ್ರೆಡಿಟ್ ಪಾಲಿಸಿ ಕೊಡುತ್ತೆ. ಓಕೆನಾ? ಸೊ ಈ ಕ್ರೆಡಿಟ್ ಪಾಲಿಸಿನಲ್ಲಿ ನಮಗೆ ಎರಡು ಥರನಾದಂತಹ ಪಾಲಿಸಿ ಬರುತ್ತೆ. ಒಂದು ಸ್ಟ್ರಿಕ್ಟ್ ಅಥವಾ ಅಲ್ಲಿ ಸ್ಟ್ರಿಕ್ಟ್ ಪಾಲಿಸಿ ಅಥವಾ ರಿಸ್ಟ್ರಿಕ್ಟಿವ್ ಕ್ರೆಡಿಟ್ ಪಾಲಿಸಿ ಅಂತ ಹೇಳ್ತೀವಿ, ಮತ್ತೊಂದು ಲೀನಿಯಂಟ್ ಕ್ರೆಡಿಟ್ ಪಾಲಿಸಿ ಅಂತ ಹೇಳ್ತೀವಿ. ಸೊ ಈ ಕ್ರೆಡಿಟ್ ಪಾಲಿಸೀಸ್ಗಳನ್ನು ನಾವು ಫ್ರೇಮ್ ಮಾಡಬೇಕಾದ್ರೆ ಎರಡು ಥರನಾದಂತಹ ಕ್ರೆಡಿಟ್ ಪಾಲಿಸಿಗಳನ್ನು ನಾವು ಫ್ರೇಮ್ ಮಾಡ್ತೀವಿ. ಒಂದು ಸ್ಟ್ರಿಕ್ಟ್ ಪಾಲಿಸಿ, ಇನ್ನೊಂದು ಲೀನಿಯಂಟ್ ಪಾಲಿಸಿ. ಓಕೆ, ಸೊ ಫಸ್ಟ್ ಲೆಟ್ ಅಸ್ ನೋ ಅಬೌಟ್ ದ ಸ್ಟ್ರಿಕ್ಟ್ ಕ್ರೆಡಿಟ್ ಪಾಲಿಸಿ. ಸ್ಟ್ರಿಕ್ಟ್ ಕ್ರೆಡಿಟ್ ಪಾಲಿಸಿ ಬಗ್ಗೆ ತಿಳ್ಕೊಳ್ಳೋಣ. ಸೊ ಸ್ಟ್ರಿಕ್ಟ್ ಕ್ರೆಡಿಟ್ ಪಾಲಿಸಿನಲ್ಲಿ ಏನಾಗುತ್ತೆ ಅಂತ ಅಂದರೆ ಇಲ್ಲಿ ನಾವು ಸಾಲವನ್ನು ಕೊಡಬೇಕಾದ್ರೆ ತುಂಬ ಸ್ಟ್ರಿಕ್ಟಾಗಿ ಇರುತ್ತೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸು. ಒಬ್ಬ ವ್ಯಕ್ತಿಗೆ ನಾವು ಕ್ರೆಡಿಟ್ ಬೇಸಿಸ್ ಮೇಲೆ ಸೇಲ್ ಮಾಡ್ತಿದ್ದೀವಿ ಅಂತ ಅಂದರೆ ಅವನ ಪ್ರತಿಯೊಂದು ಡಾಕ್ಯುಮೆಂಟ್ಸನ್ನು ನಾವು ಕಲೆಕ್ಟ್ ಮಾಡ್ತಾ ಹೋಗ್ತೀವಿ. ಯಾವುದೇ ಒಂದು ಪಾಯಿಂಟಲ್ಲಿ ಅವನು ನಮಗೆ ದುಡ್ಡನ್ನು ರೀಪೇ ಮಾಡೋ ಡೌಟು ಅಂತ ಅನ್ಸಿದ್ರೆ ಇಮಿಡಿಯೇಟಾಗಿ ಪ್ರೋಸೆಸನ್ನು ಸ್ಟಾಪ್ ಮಾಡಿ ಅವನಿಗೆ ನಾವು ಕ್ರೆಡಿಟನ್ನು ಕೊಡೋದಿಲ್ಲ. ಸೊ ದಟ್ ಈಸ್ ಅಬೌಟ್ ದ ಸ್ಟ್ರಿಕ್ಟ್ ಕ್ರೆಡಿಟ್ ಪಾಲಿಸಿ. ಹಿಯರ್ ದ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ವಿತ್ ರಿಗಾರ್ಡ್ ಟು ಲೆಂಡಿಂಗ್ ದ ಕ್ರೆಡಿಟ್ ಇಸ್ ವೆರಿ ಮಚ್ ಸ್ಟ್ರಿಕ್ಟ್ ಆ್ಯಂಡ್ each and every aspect is going to be checked with a very careful analysis. Okay, so that is about the strict policy. Here when the organization adopt the strict credit policy, ಯಾವಾಗ ಆರ್ಗನೈಸೇಷನ್ ಸ್ಟ್ರಿಕ್ಟ್ ಕ್ರೆಡಿಟ್ ಪಾಲಿಸಿನ ಎಂಗೇಜ್ ಮಾಡ್ಕೊಳ್ಳುತ್ತೆ ಅಲ್ಲಿ ಏನಾಗುತ್ತೆ, ಸೇಲ್ಸು ಆಬ್ವಿಯಸ್ಲಿ ಕಮ್ಮಿ ಆಗ್ತಾ ಹೋಗುತ್ತೆ. ಯಾಕೆ ಕಮ್ಮಿ ಆಗ್ತಾ ಹೋಗುತ್ತೆ? ನೀವೇನು ಮಾಡಿರ್ತೀರಾ, ಸೇಲ್ಸ್ ಮಾಡೋಕ್ಕಿಂತ ಮುಂಚೆ ಪ್ರತಿಯೊಂದೂ ಚೆಕ್ ಮಾಡ್ತಾ ಇರ್ತೀರಾ. ಸೊ ನಿಮ್ಮ ಒಂದು ಚೆಕ್ಕಿಂಗ್, ನಿಮ್ಮ ಒಂದು ಏನಿದೆ, ನೀವು ಸಾಲ ಕೊಡೋಕ್ಕಿಂತ ಮುಂಚೆ ನೀವು ಚೆಕ್ ಮಾಡ್ತಾರಂಥ ಕಂಡೀಷನ್ಸ್ಗಳು ತುಂಬ ಸ್ಟ್ರಿಕ್ಟ್ ಆಗಿರೋದ್ರಿಂದ ತುಂಬ ಕಸ್ಟಮರ್ಸು ನಿಮ್ಮ ಒಂದು ಚೆಕ್ಕಿಂಗ್ ಪ್ರೋಸೆಸ್ಸಲ್ಲೇ ಎಲಿಮಿನೇಟ್ ಆಗ್ತಾ ಹೋಗ್ತಾರೆ. ಹಾಗಾಗಿ ಕಸ್ಟಮರ್ಸ್ ಎಲ್ಲ ಹೋದಾಗ ತುಂಬ ಯಾರು ಪೇ ಮಾಡೋಕ್ಕೆ ಅಫೋರ್ಡಬಿಲಿಟಿ ಇರುತ್ತೆ ಅವ್ರು ಮಾತ್ರ ನಿಮ್ಮ ಹತ್ರ ಕ್ರೆಡಿಟನ್ನು ತೊಗೋತಾರೆ. ಹೀಗಾಗಿ ಏನಾಗುತ್ತೆ, ಸೇಲ್ಸು ಸಾಧ್ಯವಾದಷ್ಟು ಮಟ್ಟಿಗೆ ಕಮ್ಮಿ ಆಗಿರುತ್ತೆ. ಸೇಲ್ಸ್ ಕಮ್ಮಿ ಆದಾಗ ಆಬ್ವಿಯಸ್ಲಿ ಏನಾಗಿರುತ್ತೆ, ಪ್ರಾಫಿಟ್ಟು ಕೂಡ ಕಮ್ಮಿ ಆಗಿರುತ್ತೆ. ಸೊ ದಟ್ ಈಸ್ ಅಬೌಟ್ ದ ಸ್ಟ್ರಿಕ್ಟ್ ಕ್ರೆಡಿಟ್ ಪಾಲಿಸಿ. ಆ್ಯಂಡ್ ಲೀನಿಯಂಟ್ ಕ್ರೆಡಿಟ್ ಪಾಲಿಸಿ ಅಂತ ಹೇಳ್ತೀವಿ ನಾವು. ಲೀನಿಯಂಟ್ ಕ್ರೆಡಿಟ್ ಪಾಲಿಸಿ ಅಂದರೆ ಏನು? ಈ ಕ್ರೆಡಿಟ್ ಪಾಲಿಸಿನಲ್ಲಿ ನಮ್ಮ ಒಂದು ಟರ್ಮ್ಸ್ ಆಫ್ ಕ್ರೆಡಿಟು ಏನು ತುಂಬ ಜಾಸ್ತಿ ಇರೋದಿಲ್ಲ. ಓಕೆ, ಸೊ ದಟ್ ಈಸ್ ಆಲ್ವೇಸ್ ಸಮಥಿಂಗ್ ಲೈಕ್ ಲೀನಿಯಂಟ್ ಒನ್. ಅಲ್ಲಿ ಏನಾಗಿರುತ್ತೆ, ನಮ್ಮ ಉದ್ದೇಶ ಏನು, ಸೇಲ್ಸ್ ಆಗಬೇಕು. ಅಲ್ಲಿ ಇರುವಂತಹ ತುಂಬ ಯಾವುದೇ ರೀತಿಯಾಗಿ ನಾವು ಸ್ಟ್ರಿಕ್ಟ್ ಮಾಡ್ಕೊಳ್ಳೋಕೆ ಹೋಗೋದಿಲ್ಲ. ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಉದಾರವಾಗಿ ನಾವೇನು ಮಾಡ್ತೀವಿ, ಇಲ್ಲಿ ಸಾಲವನ್ನು ಕೊಡ್ತಾ ಇರ್ತೀವಿ. ಈ ಒಂದು ಲೀನಿಯಂಟ್ ಕ್ರೆಡಿಟ್ ಪಾಲಿಸಿ ಉದ್ದೇಶ ಏನಾಗಿರುತ್ತೆ ಮುಖ್ಯವಾಗಿ ಅಂತ ಅಂದರೆ ಸೇಲ್ಸನ್ನು ಜಾಸ್ತಿ ಮಾಡೋದಾಗಿರುತ್ತೆ. ಸೊ ಸೇಲ್ಸನ್ನು ಜಾಸ್ತಿ ಮಾಡಿದಾಗ ಆಬ್ವಿಯಸ್ಲಿ ಏನಾಗುತ್ತೆ, ನಮಗೆ ಪ್ರಾಫಿಟ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ವೆನ್ ದಿ ಆರ್ಗನೈಸೇಷನ್ ಈಸ್ ಹ್ಯಾವಿಂಗ್ ಆರ್ ವೆನ್ ದೇ ಆರ್ ಫಾಲೋಯಿಂಗ್ ದ lenient credit policy, usually the organization profit will be high. At the same time the risk of bad debts is also very much high. ಅಲ್ಲಿ ಏನಾಗುತ್ತೆ, ಬ್ಯಾಡ್ ಡೆಟ್ಸ್ ರಿಸ್ಕ್ ಕೂಡ ತುಂಬ ಜಾಸ್ತಿ ಇರುತ್ತೆ. ಯಾಕಂತಂದರೆ ಲೀನಿಯಂಟ್ ಆಗಿದೆ ನಿಮ್ಮ ಕ್ರೆಡಿಟ್ ಪಾಲಿಸಿ. ನೀವು ಯಾವುದೇ ರೀತಿಯಾದಂಥ ಪ್ರಿಕಾಷನ್ಸನ್ನು ತೊಗೋತಾ ಇಲ್ಲ. ನೀವು ಅವ್ರು ಕೇಳಿದ ಹಾಗೆ ನೀವೇನು ಮಾಡ್ತಾ ಇದ್ದೀರೋ ಅವ್ರಿಗೆ ಸಾಲನ ಕೊಡ್ತಾ ಇದ್ದೀರಾ. ಇದರಿಂದ ಕಸ್ಟಮರ್ಸು ನಿಮಗೆ ರೀಪೇ ಮಾಡುವಾಗ ನೀವು ಅವ್ರನ್ನ ಕರೆಕ್ಟಾಗಿ ಅಸೆಸ್ ಮಾಡಿಲ್ಲ ಅಂದರೆ ಸಾಲ ಕೊಡಬೇಕಾದ್ರೆ ಅವಾಗ ಏನಾಗುತ್ತೆ, ನಿಮಗೆ ಬರುವಂತಹ ದುಡ್ಡು ಬರುವಂಥ ಚಾನ್ಸಸ್ ತುಂಬ ಕಮ್ಮಿ ಇರುತ್ತೆ. ಹಾಗಾಗಿ ಇಲ್ಲಿ ಏನಾಗುತ್ತೆ, ಕ್ರೆಡಿಟ್ ಪಾಲಿಸಿ, ಲೀನಿಯಂಟ್ ಕ್ರೆಡಿಟ್ ಪಾಲಿಸಿನಲ್ಲಿ ನಮಗೆ ಬ್ಯಾಡ್ ಡೆಟ್ಸ್ ಲಾಸಸ್ಸು ಸ್ವಲ್ಪ ಏನು ಕಂಪೇರ್ಡ್ ವಿತ್ ದ ಸ್ಟ್ರಿಕ್ಟ್ ಪಾಲಿಸಿ. Here the bad debts risk is high, but in case of the strict or tight credit policy, the bad debts losses is very much low when we compare with the lenient policy. Okay, so this is about the types of the credit policy. Now analyze what are the things we are going to discuss in a credit policy, or what are the variables included in the credit policy. Credit policy ಅಂದರೆ ಏನು, ನಾವು ಅದರ ಬಗ್ಗೆ ತಿಳ್ಕೊಂಡಿದ್ವಿ. ಸೊ ಅದರಲ್ಲಿ ಇರುವಂತಹ ವೇರಿಯಬಲ್ಸ್ಗಳು ಯಾವ್ದು, ಅದರಲ್ಲಿ ಇರುವಂತಹ ಅಂಶಗಳು ಯಾವ್ದು ಅಂದರೆ ಮುಖ್ಯವಾಗಿ ಮೊದಲನೇದು ಕ್ರೆಡಿಟ್ ಸ್ಟ್ಯಾಂಡರ್ಡ್ಸ್, ಎರಡನೇದು ಕ್ರೆಡಿಟ್ ಪೀರಿಯಡ್, ನೆಕ್ಸ್ಟು ಕ್ಯಾಶ್ ಡಿಸ್ಕೌಂಟ್, ಅದಾದಮೇಲೆ ಕಲೆಕ್ಷನ್ ಎಫರ್ಟ್ಸ್. ಇದು ನಾಲ್ಕನ್ನು ಸೇರಿಸಿ ನಾವೇನಂತ ಹೇಳ್ತೀವಿ, ಕ್ರೆಡಿಟ್ ಪಾಲಿಸಿ ವೇರಿಯಬಲ್ಸ್ ಅಂತ ಹೇಳ್ತೀವಿ. ಸೊ
ಕ್ರೆಡಿಟ್ ಸ್ಟ್ಯಾಂಡರ್ಡ್ಸ್ ಅಂತ ಅಂದ್ರೆ ಏನು, ಒಂದು ಆರ್ಗನೈಸೇಷನ್ನು ಆ ಒಂದು ಕ್ರೆಡಿಟ್ಸನ್ನು ಕಸ್ಟಮರ್ಸ್ಗೆ ಕೊಡೋಕ್ಕಿಂತ ಮುಂಚೆ ಅವರು ಯಾವ ರೀತಿಯಾಗಿ ಕಸ್ಟಮರ್ಸಿಂದ ಒಂದು ಸ್ಟ್ಯಾಂಡರ್ಡನ್ನ ಎಕ್ಸ್ಪೆಕ್ಟ್ ಮಾಡಿರ್ತಾರೆ. ಸೊ ಅಂದರೆ ಆ ಕಸ್ಟಮರ್ ಪೇ ಮಾಡ್ತಾನ, ಪೇ ಮಾಡೋಕ್ಕಾಗಲ್ವಾ ಅನ್ನೋದ್ರ ಬಗ್ಗೆ ತಿಳ್ಕೊಬೇಕಾಗತ್ತೆ. ಸೊ ಅದನ್ನು ನಾವೇನಂತ ಹೇಳ್ತೀವಿ, ಕ್ರೆಡಿಟ್ ಸ್ಟ್ಯಾಂಡರ್ಡ್ಸ್ ಅಂತ ಹೇಳ್ತೀವಿ. ನಾವು ಕ್ರೆಡಿಟ್ನ ಕೊಡಬೇಕು ಅಂದರೆ ನಾವು ಕೆಲವೊಂದು ಮಾನದಂಡಗಳನ್ನು ಅನುಸರಿಸಬೇಕಾಗತ್ತೆ. ಅದನ್ನು ನಾವೇನಂತ ಹೇಳ್ತೀವಿ, ಕ್ರೆಡಿಟ್ ಸ್ಟ್ಯಾಂಡರ್ಡ್ಸ್ ಅಂತ ಹೇಳ್ತೀವಿ. ಕ್ರೆಡಿಟ್ ಪೀರಿಯಡ್ ಅಂತ ಅಂದರೆ ದ ಲೆಂತ್ ಆಫ್ ಟೈಮ್ ಅಲೋಡ್ ಬೈ ದ supplier or the seller to the customer for the repayment of the credit to the organization, that will be considered as the credit period. Cash discount is the deduction provided by the organization to the customer with respect to their amount payable to the organization. And collection effort is going to deal with the effort put or the effort is required by the organization to put on to collect the credit offered by them to their customers. So these things we are going to learn in detail with related to credit policy variables. In our next session we are going to learn all these aspects in detail one by one. Okay, thank you.